ಅದೇ ಹೇಳ್ತಿದ್ದೆ ನಾನು, ನೀನು ಹೆಣ್ಣು ಮಕ್ಕಳ ರಾಕ್ಷಸ ಅಂತಲೇ ಹೇಳ್ಬೋದು, ಕಾಮುಕ ಬಿಟ್ಟು ಸೂರ್ಯ. ಅವನಿಗೆ ಕೇಳ್ತಾ ಇದ್ದೀನಿ ನಾನು, ನಿನಗೆ ಎಷ್ಟು ಜನ ಹೆಂಡ್ತಿರ್ಬೇಕು ಡೈರೆಕ್ಟಾಗಿ ಹೇಳ್ಬಿಡು. ಎಷ್ಟು ಜನ ಹೆಂಡ್ತಿರ್ಬೇಕು ನಿನಗೆ? ಯೂಸ್ ಮಾಡ್ಕೊಳ್ಳೋಕ್ಕೆ ಬೇಕು ಅಂತಂದರೆ ವೇಷವಟಿಕೆ ಮಾಡೋರು ಮೆಜೆಸ್ಟಿಕ್ಕಲ್ಲಿದ್ದಾರೆ, ಹೋಗು ಅಲ್ಲಿಗೆ. ಬಡವ್ರ ಹೆಣ್ಮಕ್ಳನ್ನ ಯಾಕೆ ತಗೋತೀಯಾ? ಹೆಂಡತಿ ಅನ್ನೋ ಒಂದು ನೇಮ್ ಅನ್ಸ್ಕೊಂಡು ಯಾಕೆ ಇದು ಮಾಡ್ತಿದ್ಯಾ ನೀನು? ನಿನ್ನ ಮಗಳು ಅಂತ ಇದ್ದೇ ಅಲ್ವ ನನ್ನ ಹತ್ರ. ನನಗೂ ಒಬ್ಳು ಮಗಳು ಇದ್ದಾಳೆ, ನಿನ್ನ ನನ್ನ ಮಗಳ ಥರ ನೋಡ್ಕೋತೀನಿ ಅಂತಂದು. ನಿನ್ನ ಮಗಳನ್ನ ಹೋಗ್ಬಿಟ್ಟು ಕೇಳು ನಾನು ಯಾರು ಅಂತ. ಅವಳು ಸ್ಕೂಲಲ್ಲಿ ಒಬ್ಳು ಲೀಡರ್ ಆಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಪ್ರೇಯರ್ ಮಾಡ್ತಿದ್ದಳು ನಾನು. ನಿನ್ನ ಮಗಳಿಗೆ ಗೊತ್ತು, ಅಕ್ಕ ಅಂತ ನಾನು ಕರೀತಾ ಇದ್ದು ಕೂಡ ಅವಳು. ಹೋಗ್ಬಿಟ್ಟು ಕೇಳು ಅವಳನ್ನ. ಒಂದು ಹುಡುಗನ್ನ ಗೌರ್ಮೆಂಟ್ ಸ್ಕೂಲ್ ಒಳಗಡೆ ಬಂದು ಸ್ಟೂಡೆಂಟ್ ಕ್ಲಾಸಲ್ಲಿ ಇರುವಾಗ ಹೆಂಗೆ ಹೇಳ್ಕೊಂಡು ಬಂದು ನೀನು ನೋಡಿದೆ? ಅದು ಕೇಸ್ ಫೈಲ್ ಆಗುತ್ತೆ. ನಿನಗೆ ಗೊತ್ತಿಲ್ವಾ ಅದು? ಒಂದು ಸ್ಕೂಲ್ ಒಳಗಡೆ ಯಾವುದೇ ಪೀಪಲ್ ಆದರೂ, ಯಾವುದೇ ಒಬ್ಬ ಮನುಷ್ಯ ಆದ್ರೂ, ಅದು ಕಾಮನ್ ಮ್ಯಾನ್ ಆಗಿರ್ಬೋದು, ಇನ್ನೊಬ್ರಾಗಿರ್ಬೋದು, ಸ್ಕೂಲ್ ನಡೆಯುವಾಗ, ಕ್ಲಾಸ್ ನಡೆಯುವಾಗ ಸ್ಕೂಲ್ ಒಳಗೆ ಬಂದು ಆ ಹುಡುಗನ ಕರ್ಕೊಂಡು ಬಂದು ಹೊಡೆಯೋ ಹಕ್ಕು ಯಾರಿಗೂ ಇಲ್ಲ. ನೀನು ಅವ್ನು ಹೆತ್ತಪ್ಪನ ಇಲ್ಲ ಸಾಕಿದಪ್ಪನ? ನೀನು ಯಾರು ಅವ್ನಿಗೆ ಹೊಡೆಯೋಕ್ಕೆ? ಫಸ್ಟು ನಿನ್ನ ಮಗಳು ಇದ್ದಾಳ ಕರೆಕ್ಟಾಗಿ ಅಂತ ನೋಡ್ಕೊ. ನಿನ್ನ ಮಗಳು ಒಂದು ಹುಡುಗನ ಜೊತೆ ಈ ಥರ ಇದ್ದಿದ್ದಕ್ಕೆ ನಿನಗೆ ಇಷ್ಟು ಕೋಪ ಬಂತು ಅಂತಂದರೆ, ಬೇರೆಯವ್ರ ಹೆಣ್ಣು ಮಕ್ಕಳು ನಿನ್ನ ಜೊತೆ ಈ ಥರ ಇದ್ದಾರೆ, ಅವ್ರ ಮನೆಯವ್ರು ಎಸ್ಕೋಬೇಡ. ಇಡೀ ಸ್ಕೂಲಿಗೆ ಗೊತ್ತು ನೀನು ಎಂಥ ನೀಚ ಅಂತ. ಅವತ್ತು ಒಂದು ದಿನ ಒಬ್ಬರು ಇಲ್ಲ ಅಂತಂದಿದ್ರೆ, ಒಬ್ಬರು ಮೇಡಮ್ ಇಲ್ಲ ಅಂತ ಅಂದಿದ್ದಿದ್ರೆ, ಇಡೀ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಸಾಕಾಗಿತ್ತು ನಿನಗೆ ಹೊಡೆಯೋದಿದ್ರೆ ಬದುಕ್ತಿದ್ರೆ ಡೌಟ್. ನಿನ್ನ ಗೌರ್ಮೆಂಟ್ ಸ್ಕೂಲ್ ಪವರ್ ಅಷ್ಟು ಇದೆ, ನಿನಗೆ ಇನ್ನೂ ಗೊತ್ತಿಲ್ಲ. ಅಷ್ಟು ಚಿಕ್ಕ ಮಕ್ಳಿಗೆಲ್ಲ ಓಡಿಸ್ಕೊಂಡು ಬರ್ತೀನಿ, ನಾಚಿಕೆ ಆಗಲ್ವಾ ನಿನಗೆ? ಆ ಒಬ್ರು ಮೇಡಮ್ ಅವತ್ತು ಬಂದಿರಲಿಲ್ಲ ಅಂತಂದಿದ್ರೆ ಬಟ್ಟೆ ಬಿಚ್ಚು ಹೊಡಿತಾ ಇದ್ರು ನಿನಗೆ. ಹೆಣ್ಮಕ್ಳು ಕೈಯಲ್ಲಿ ಮಾಡೋಕ್ಕಾಗದೇ ಇರೋರು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಮಾಡ್ತಾಯಿದ್ರು. ಅವನ ಹೆಸರು ಏನೋ ಇದೆ, ಯತೀಶೋ ಏನೋ ಇದೆ, ಬಟ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಎಲ್ಲರೂ ಬಂದಿದ್ರು ಅವತ್ತು. ಪುಟ್ಟೇನಹಳ್ಳಿ GMPS ಸ್ಕೂಲ್, ಅದು ಗೌರ್ಮೆಂಟ್ ಸ್ಕೂಲ್ ಮಗು ಮೇಲೆ ಕೈ ಮಾಡಿದ್ಯಾ ನೀನು? ಆ ಒಂದು ದಿನ ಆ ಮೇಡಮ್ ಇಲ್ಲ ಅಂತಂದಿದ್ದರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ ಸಾಕು. ಇಡೀ ಸ್ಕೂಲ್ ಬಂದಿರಲಿಲ್ಲ, ಒಂದು ಕ್ಲಾಸ್ ಬಂದಿತ್ತು ಅಷ್ಟೇ, ಅವ್ರ ಫ್ರೆಂಡ್ಸ್ ಬಂದಿದ್ರು. ಸಿಗಾಕೊಂಡಿದ್ದಿದ್ರೆ ನೀನು ಬಟ್ಟೆ ಬಿಚ್ಚಿ ಹೊಡಿತಾ ಇದ್ರು. ಇನ್ನು ರೋಡಲ್ಲಿ ನೀನು ಪುಟ್ಟೇನಹಳ್ಳಿ ಕಡೆ ತಲೆ ಹಾಕಿ ಮಲಗ್ತಾ ಇರಲಿಲ್ಲ. ನಿನಗೆ ಹೇಳ್ತಿರೋದು V2 ಸೂರ್ಯ. ನೀನೇ ತಾನೇ ಹೊಡೆದಿದ್ದು ಅವನಿಗೆ. ನಿನ್ನ ಥರ ಕಾಪಿ ಪೇಸ್ಟಾಗಿ ಇನ್ನೊಬ್ರು ಯಾರೋ ಬಂದು ಹೊಡ್ದ್ರಾ? ಹಾಂ, ಅದೂ ಹೇಳ್ಬಿಡ್ತೀಯ ನೀನು. ನಾನು ಹೊಡೆದಿಲ್ಲಪ್ಪ, ನನ್ನ ತಮ್ಮ ಬಂದಿದ್ದ, ನಮ್ಮ ಅಣ್ಣ ಬಂದಿದ್ದ ಅಂತ. ಕಸಿನ್ಸ್ ಅಲ್ವಾ? ಏನು ಹೇಳ್ತಾರೆ, ಔಡಿ ಜೋಡಿ ಮಕ್ಕಳು ಅಂತಾರಲ್ಲ, ಹಾಗೆ ಇನ್ನೊಬ್ಳನ್ನು ಕಟ್ಕೊಂಡು ಬಿಟ್ಬಿಟ್ಟಿದ್ದು ನೀನಲ್ಲ, ನಿನ್ನ ತಮ್ಮ. ಇವಾಗ ಇವಳು ಬಿಟ್ಟು ಅನ್ನೋ ಥರ ಇದೆಯಲ್ವಾ? ನಾಚಿಕೆ ಆಗಲ್ವಾ ನೀನು? ಗಂಡಸು ಅಂತ ಒಬ್ಳ ಹತ್ರ ಪ್ರೂವ್ ಮಾಡ್ಕೊ. ಎಲ್ಲವಳ ಹತ್ರ ಗಂಡಸು ಅಂತ ಪ್ರೂವ್ ಮಾಡ್ಕೊಂಡ್ರೆ ನೀನು ಗಂಡಸು ಅಂತ ಕರೆಯಲ್ಲ. ನಿನ್ನ ಹತ್ರ ಇದೆ ಅಂತ ಅಂದ್ಬಿಟ್ಟು ಎಲ್ಲರ ಹತ್ರ ತೋರ್ಸಕ್ಕಂತೂ ಹೋಗ್ಬೇಡ. ನೆಕ್ಸ್ಟ್ ಅದು ಯಾವಳು ಬಂದು ನಿನ್ಗೆ ಅದನ್ನೇ ಕಿತ್ತು ಕೈಗಿಡೋಳ ನಂಗೆ ಗೊತ್ತಿಲ್ಲ, ನಿಜ ಹೇಳ್ತಾ ಇದ್ದೀನಿ. ಅದು ಅವಳು ಯಾವಳು ಬಂದು ಅದನ್ನ ಕೈ ನಿನ್ಗೆ ಕಿತ್ತಿಬಿಟ್ಟು ಹಂಗೆ ಇರ್ತಾಳೆ. ನಿನಗೆ ಎಷ್ಟು ಜನ ಹುಡುಗಿರ್ಬೇಕಾ? ನಿನಗೆ ಎಷ್ಟು ಜನ ಆಂಟಿನೂ ಬಿಡಲ್ಲ ಗುರು ನೀನು. ಆಂಟಿನ ಬಿಡಲ್ಲ, ವಯಸ್ಸಾದವ್ರನ್ನ ಬಿಡಲ್ಲ, ಚಿಕ್ಕ ಮಕ್ಕಳನ್ನ ಬಿಡಲ್ಲ. ಯಾಕೆ? ನಾಳೆ ದಿನ ಹೆಣ್ಣು ನಾಯಿ ಗೊತ್ತಲ್ಲ, ಹೆಣ್ಣು ನಾಯಿ ಬೀದಿಲಿ ಹೋಗ್ತಾರೆ, ನೀನು ಅದನ್ನು ಬಿಡಲ್ಲ. ಯಾವುದೋ ನ್ಯೂಸ್ ಕೇಳಿದ್ದೆ, ಹೆಣ್ಣು ನಾಯಿನ ರೇಪ್ ಮಾಡಿದ ಅಂತ. ನೀನು ಅದನ್ನು ಬಿಡಲ್ಲ. ನೆಕ್ಸ್ಟ್ ಪಾರ್ಟ್ 2 ನಿಂದೇ ಬರುತ್ತೆ, ಡೌಟೇ ಇಲ್ಲ. ಪಾರ್ಟ್ 2 ನೆಕ್ಸ್ಟ್ ನಿಂದೇ ಬರುತ್ತೆ. TV ಚಾನೆಲ್ಸ್ಗಳಿಗೆ ಒಂದು ಸತ್ಯವಾದ ಕಥೆ ಇರುತ್ತೆ, ಅಥವಾ ಸತ್ಯ ಅವ್ರ ಲೈಫಲ್ಲಿ ನಡೆದಿರುವಂಥ ಒಂದು ಸತ್ಯ ಒಂದು ಟಾಪಿಕ್ ಇಟ್ಕೊಂಡು ಹೋಗ್ತಾರೆ. ಅವರಿಗೆ ನ್ಯೂಸ್ ಚಾನಲ್ ಯಾರು ಗುರು ಹೇಳೋದು? ನ್ಯೂಸ್ ಚಾನಲ್ ಇದ್ದಿದ್ದಾಗೆ ತೋರಿಸ್ತಾರೆ ಅಂತ ಯಾರು ಹೇಳೋದು? ದುಡ್ಡು ತೊಗೊಂಡ್ಬಿಟ್ಟು ಅವರು ತೋರಿಸೋದು. ಯಾರು ಫ್ರೀಯಾಗಿ ತೊಗೊಳ್ಳೋದಿಲ್ಲ. ಒಂದು ಇಂಟರ್ವ್ಯೂ ಮಾಡಬೇಕಂದ್ರೂ ಇಷ್ಟು ಅಷ್ಟು ಅಂತ ಕಲೆಕ್ಷನ್ ತೊಗೊಳ್ತಾರೆ. ಯಾರು ಫ್ರೀಯಾಗಿ ಮಾಡಲ್ಲ. ಯಾಕೆ? ಅವರು ಡೆಪಾಸಿಟ್ ಮಾಡಿರ್ತಾರಲ್ಲ, ಅವ್ರಿಗೆ ದುಡ್ಡು ಬರಬೇಕಲ್ಲ. ಸತ್ಯ ಇಲ್ಲಿ ಯಾರಿಗೂ ಬೇಡ. ಒಂದು ಕಾಮಿಡಿ ವಿಡಿಯೋ ನಡೀತಾ ಇದೆ ಅಂತಂದರೆ, ಒಂದು ಹುಡುಗಿ ಹರಾಜು ಆಗ್ತಾ ಇದ್ದಾರೆ ಅಂತಂದರೆ, ಇಲ್ಲ ಮಿಲಿಯನ್ ಗಟ್ಟಲೆ ಲೈವ್ ಹೋಗ್ತಾ ಇರುತ್ತೆ, ವ್ಯೂಸ್ ನೋಡ್ತಾನೆ ಇರ್ತೀರಲ್ಲ, ಶೇರ್ ಮಾಡ್ತಾನೆ ಇರ್ತೀರ. ಪಬ್ಲಿಕ್ಸ್ ಫಸ್ಟು ಎಚ್ಚೆತ್ಕೋಬೇಕು. ಯಾಕೆ? CM PM ಅಂತೀರಾ, ಅಧಿಕಾರಿಗಳನ್ನ ಅಂತೀರಲ್ಲ, ಅವ್ರಿಗೆ ಓಟ್ ಆಗ್ತಾ ಇರೋದೇ ಪಬ್ಲಿಕ್ಕು, ಕಾಮನ್ ಮ್ಯಾನ್ಸು, ಬಡವರೇ ಓಟ್ ಆಗ್ತಾ ಇರೋದು. ಓಟನ್ನು ಒಂದು ಓಟ್ನೇ ತೆಗೆದ್ಬಿಡಿ, ನೋಡೋಣ ಅವಾಗ ಹೆಂಗಿರುತ್ತೆ, ನಮ್ಮ ದೇಶ ಹೆಂಗಿರುತ್ತೆ ಅಂತ ನೋಡ್ಬೇಕು. ಓಟ್ ಅನ್ನೋದು ಒಂದು ತೆಗೆದ್ಬಿಡಿ. ಏನು ಆಳ್ತಾ ಇದ್ದೀರಾ? ನಮ್ಮ ದೇಶ ನೀನು ಆಳ್ತಿದ್ದೀರಾ? ನಮ್ಮ ಊರನ್ನ ಹೆಂಗೆ ಆಳ್ತಾ ಇದ್ದೀರಾ ನೀವು? ಒಂದು ರೇಪ್ ಅನ್ನೋ ಒಂದು ಪದನೇ ನಮ್ಮ ಏನಂತಾರೆ, ರೇಪ್ ಅನ್ನೋ ಒಂದು ವರ್ಡ್ನ ನಮ್ಮ ಊರಿಂದ, ನಮ್ಮ ದೇಶದ ಬೆಂಗಳೂರಿಂದ, ಇಂಡಿಯನ್ ತೆಗಿಯೋಕ್ಕಾಗ್ತಾಯಿಲ್ಲ ನಿಮಗೆ. ಇನ್ನೇನು ಬದಲಾವಣೆ ಮಾಡ್ತೀರಾ? ನಿಮಗೆಲ್ಲ ಗೊತ್ತಿರೋದು ಇಷ್ಟೇ, ಫ್ರೀ ನೀರು ಕೊಡ್ತೀನಿ, ಫ್ರೀ ಕರೆಂಟ್ ಕೊಡ್ತೀನಿ, ಬಡವ್ರಿಗೆ ಅಷ್ಟು ಇಷ್ಟು ದವಸ ಧಾನ್ಯಗಳನ್ನ ಕೊಡ್ತೀನಿ, ಓಟ್ ಹಾಕಿ 2000 ಕೊಡ್ತೀನಿ, ಕುಡುಕರಿಗೆ ಒಂದು ಬಾಟ್ಲು ಕೊಟ್ಬಿಟ್ರೆ ಮುಗಿತ್ತವ್ರು. ನೀವೇ ರಾಜಕಾರಣಿಗಳು, ನಾವು ನಿಮ್ಮ ಸೇವಕರು ಅನ್ನೋ ಥರ ಇರ್ತಾರೆ. ಹಂಗಂತಂದರೆ V2 ಸೂರ್ಯ ಅಂತವ್ರನ್ನ ಮಣ್ಣು ಮಾಡೋದು ಯಾವಾಗ? ಅವನ್ನ ಮಣ್ಣು ಮಾಡಬಾರ್ದು. ಎದ್ದು ಬಂದರೂ ಬಂದುಬಿಡ್ತಾನೆ, ಸುಟ್ಟು ಹಾಕ್ಬೇಕು ಅವನಿಗೆ. ಫಸ್ಟ್ ರೋಡಲ್ಲಿ ಕಲ್ಲು ತಗೊಂಡು ಹೊಡೆದ್ರೆ ಗೊತ್ತಾಗುತ್ತೆ. ಯಾರೂ ಕೇಳ್ತಾ ಇಲ್ಲ. ಪ್ರಸನ್ನ ರವಿ ಆಗಿರ್ಬೋದು, ಕಾಸನಗೂಡು ಕವಿತಾ ಕಾಸನಗೂಡು ಆಗಿರ್ಬೋದು, ಅವರೆಲ್ರಿಗೂ ಸಾರಿ, ಅವರಿಬ್ಬರಿಗೂ ಸಾರಿ. ಫಸ್ಟ್ ಆಫ್ ಆಲ್ ಈ ಒಂದು ಸ್ಟುಪಿಡ್ ಇಂಥ ಕಚ್ಚಡ ಕಾಮುಕ ನನ್ನ ಮಗನಿಂದ ನಾನು ವೀಡಿಯೋ ಮಾಡಿ ನನಗೆ ಒಂಥರ ಆಗ್ತಾಯಿದೆ. ಮಧ್ಯರಾತ್ರಿ ನನ್ನ ಅಕ್ಕ ಬಂದು ಹೇಳೋದು ನನಗೆ ವೀಡಿಯೋ ಡಿಲೀಟ್ ಮಾಡಿಸು ಅಂತ.
ಅವಾಗ ಡಿಲೀಟ್ ಮಾಡಿಸಿದ್ದು ನಾನು. ನನ್ನ ನಂಬರ್ನ ಎಷ್ಟೋ ಸರ್ಚ್ ಮಾಡಿದ್ರಂತೆ ನೀವು. ಐ ಆಮ್ ರಿಯಲಿ ಸಾರಿ, ನಾನು ಬೇಕಂತ ಮಾಡಿಲ್ಲ. ಒಂದು ಸೌಜನ್ಯ ಅನ್ನೋ ಒಂದು ವಿಷಯವಾಗಿ ಧ್ವನಿ ನನ್ನ ಕಡೆಯಿಂದ ಇದ್ದೇ ಇರುತ್ತೆ. ಟ್ರೋಲರ್ಸ್ಗಳಿಗೆ ಮೊದಲನೇದಾಗಿ ಕಾಮುಕರಿದ್ದಾರೆ ಅಂತಂದರೆ ನಮ್ಮ ಸಮಾಜ ಹೆಂಗಿದೆ ಅಂತಂದರೆ, ಒಂದು ಹುಡುಗಿಗಳ ಅತ್ಯಾಚಾರ ಆಗ್ತಾ ಇದೆ, ಒಂದು ಹುಡುಗಿಯಲ್ಲಿ ಕೆಳಗೆ ಬಿದ್ದಿದ್ದಾಳೆ, ಆಕ್ಸಿಡೆಂಟಾಗಿ ಬಿದ್ದಿರ್ಬೋದು, ಇನ್ನೊಂದು ಆಗಿರ್ಬೋದು, ಫೋನು ಹಿಂಗೆ ಹಿಡ್ಕೊಂಡು ನಿಂತ್ಕೊಳ್ತೀರಾ, ಫಸ್ಟು ಹಿಂಗೆ ಹಿಡ್ಕೊಂಡು ನಿಂತ್ಕೊಳ್ತೀರಾ. ಅದು ಯಾಕೆ ಆಗ್ತಾಯಿದೆ ಅಂತ ಯಾರೂ ಹೋಗಿ ತಡಿತಾ ಇಲ್ಲ. ಯಾಕೆ ನೆಕ್ಸ್ಟ್ ನಮ್ಮ ಮೇಲೆ ಬಂದುಬಿಟ್ರೆ ಏನು ರೀ, ನಿಮ್ಗೆ ಸಾಯಿಸೇ ಬಿಡುತ್ತಾ ಹೋಗಲಿ ಒಂದು ಕೇಸು. ನೀವೇ ಹೇಳ್ತೀರಾ ಸತ್ಯ ಸುಳ್ಳಾಗಲ್ಲ ಹಾಗೆ ಹೀಗೆ ಅಂತ. ಇವಾಗ ಎಲ್ಲೋ ಇತ್ತು ಆ ಸತ್ಯ? ಒಂದು ಹೆಣ್ಮಕ್ಳಿಗೆ ನಮ್ಮ ಊರಲ್ಲಿ ರಕ್ಷಣೆ ಇಲ್ಲ ಅಂತಂದರೆ ಬೇರೆ ಏನು ಪ್ರಯೋಜನ? ಬೇರೆ ಕಾನೂನುಗಳಿದೆ ಏನು ಪ್ರಯೋಜನ? ಎಲ್ಲ ಕಾನೂನಲ್ಲೂ ಮುಖ್ಯವಾಗಿ ಮಹಿಳೆ ಅಂದರೆ ಹೆಣ್ಮಕ್ಳಿಗೆ ರಕ್ಷಣೆ ಇರಬೇಕು. ನಮ್ಮ ಸಮಾಜ ಹೇಗಿದೆ ಅಂತಂದರೆ, ಬೇರೆ ಹೆಣ್ಮಕ್ಳಿಗೆ ಏನಾಗ್ತಾ ಇದೆಯೋ ಅದನ್ನು ಹಿಂಗೆ ಕ್ಯಾಮ್ರಾ ಇಟ್ಕೊಂಡು ನೋಡ್ತಾ ಇರ್ತಾರೆ, ಇಲ್ಲ ಫೋನಲ್ಲಿ ಹಿಂಗೆ ನೋಡ್ತಾ ಇರ್ತಾರೆ ಅಷ್ಟೇ. ಅಲ್ಲಿ ಯಾಕೆ ಆಯಿತು ಏನಾಯಿತು ಫುಲ್ ಡೀಟೇಲ್ಸ್ ಗೊತ್ತಿರಲ್ಲ. ಆವಾಗಲೇ ಇನ್ನೊಬ್ರಿಗೆ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ. ಮಚ್ಚ ಇವಳೇನೋ ಆ ಕೆಲಸ ಮಾಡಿದಾಳಂತೆ, ಮಚ್ಚ ಇವಳೇನೋ ಈ ಕೆಲಸ ಮಾಡಿದಾಳೆ. ಯಾಕೆ ಮಾಡಿದಾಳೆ, ಯಾರು ಮಾಡಿ, ಏನಕ್ಕೆ ಮಾಡಿದಾಳೆ, ಯಾರಿದ್ರು ಅವಳ ಜೊತೆ ಈ ಥರ ಮಾಡೋದಕ್ಕೆ? ಯಾರಾದರೂ ಕೇಳಿದ್ದೀರಾ? ಎಂಥದ್ದು ಇಲ್ಲ. ಇವಾಗ ವಿ ಟು ಸೂರ್ಯ ಬಂದ್ಬಿಟ್ಟು ಒಂದು ಹುಡುಗಿ ಬಗ್ಗೆ ಹೇಳ್ತಾನೆ. ಏನಕ್ಕೆ ಹೇಳ್ತಾನೆ ಅವನು? ಫಸ್ಟ್ ಅದನ್ನು ತಿಳ್ಕೊಳ್ಬೇಕು. ಏನಕ್ಕೆ ಹೇಳ್ತಾನೆ? ಅವಳಿಗೆ ಇವ್ನಿಗೇನು ಸಂಬಂಧ ಇಲ್ದಿರಾನೇ ಹೇಳ್ಬಿಡ್ತಾನ. ಒಂದು ಹುಡುಗಿ ಏನೋ ಅಪೋಲಜಿ ಏನೋ ಕೆಲಸಕ್ಕೆ ಅಂತ ಹೋಗಿರ್ತಾಳೆ ಅವನ ಹತ್ರ. ಅವನೇನೋ ಇನ್ನೊಂದು ಇಟ್ಟಿರ್ತಾನೆ, ನಿನ್ನ ಜೊತೆ ಮಲ್ಕೊಳ್ಬೇಕು, ಈ ಕೆಲಸ ಆಗಬೇಕು ಅಂತಂದ್ರೆ ಅವಳು ಅವಾಗ ಒಪ್ಕೊಳ್ಳಲ್ಲ. ಅವನೇನು ಮಾಡ್ತಾನೆ, ಇವಳು ಹಿಂಗೆ ಹೇಳಿದ್ರೆ ಕೇಳಲ್ಲ. ಫ್ಯಾಮಿಲಿ ಅನ್ನೋ ಒಂದು ಬ್ಯಾಕ್ಗ್ರೌಂಡ್ ಇರುತ್ತಲ್ಲ ಅವಳಿಗೆ ಸಪೋರ್ಟಿವ್ ಆಗಿ, ಫ್ಯಾಮಿಲಿನ ಫಸ್ಟ್ ತಗೋತಾನೆ. ವಿ ಟು ಸೂರ್ಯ ಫ್ಯಾಮಿಲಿ ಅನ್ನೋ ತಗೋತಾನೆ. ಟಾರ್ಗೆಟ್ ಮಾಡೋದೇ ಒಂದು ಫ್ಯಾಮಿಲಿನ. ಯಾಕೆ? ಆ ಹುಡುಗಿಗೆ ಏನು ಮಾಡೋದಕ್ಕಾಗಲ್ಲ ಅಂತ ಗೊತ್ತು ಅವನಿಗೆ. ಫ್ಯಾಮಿಲಿ ಮುಖಾಂತರ ಹೋಗ್ತಾನೆ. ಬೇಡ, ಇದು ತುಂಬ ದಿನ ನಡೆಯಲ್ಲ. ವಿ ಟು ಸೂರ್ಯ ಇದು ತುಂಬ ದಿನ ನಡೆಯಲ್ಲ. ಇವತ್ತು ನಾನೇನು ಧ್ವನಿ ಮಾಡ್ತಾ ಇದ್ದೀನೋ, ನಾಳೆ ದಿನ ಬೇರೆ ಹುಡುಗಿರು ಧ್ವನಿ ಮಾಡ್ತಾರೆ. ಧ್ವನಿ ಅಲ್ಲ, ನಿನ್ನ ರೋಡಲ್ಲಿ ಸಿಕ್ಕಿದ್ರೆ ಹೊಡೆದಾಕ್ತಾರೆ ನಿನ್ನ. ಫಸ್ಟ್ ಆಫ್ ಆಲ್ ನಿನ್ನ ಆಫೀಸ್ ಇರಲ್ಲ, ನಿನ್ನ ಮನೆ ಇರಲ್ಲ. ಹೌದು, ನಿನ್ನ ಹೆಂಡತಿ ಅಂತ ಹೇಳ್ತೀಯ ಅಲ್ವಾ, ಪರ್ಟಿಕ್ಯುಲರ್ ಆಗಿ ಇವಳೇ ನನ್ನ ಹೆಂಡತಿ ಅಂತ ಪಬ್ಲಿಕಲ್ಲಿ ಯಾವತ್ತಾದರೂ ಒಂದು ದಿನ ಹೇಳ್ಕೊಂಡಿದ್ಯಾ ನೀನು? ಆ ಹುಡುಗಿ ಬಗ್ಗೆ ಮಾತಾಡ್ತೀಯ, ಈ ಹುಡುಗಿ ಬಗ್ಗೆ ಮಾತಾಡ್ತೀಯ, ಆ ಹೆಂಗ್ಸ್ ಬಗ್ಗೆ ಮಾತಾಡ್ತೀಯ, ಅವಳಿಗೆ ಸುಳೆ ಅಂತೀಯ, ಅವಳಿಗೆ ಡಗಾರ್ ಅಂತೀಯ ನೀನು. ನಿನ್ನ ಹೆಂಡತಿ ಏನು? ನಿನ್ನ ಹೆಂಡತಿ ಯಾರು? ಹೌದು, ಪಬ್ಲಿಕ್ಗೆ ಗೊತ್ತೇ ಇಲ್ಲ ನಿನ್ನ ಹೆಂಡತಿ ಯಾರು ಅಂತ. ಫಸ್ಟ್ ಆಫ್ ಆಲ್ ನಿನ್ನ ಬ್ಯಾಕ್ಗ್ರೌಂಡ್ ಏನು, ನಿನ್ನ ಹೆಂಡತಿ ಯಾರು, ನಿನ್ನ ಮಗಳು ಯಾರು ಅಂತಲೇ ನಿನಗೆ ಗೊತ್ತಿಲ್ಲ. ನೀನು ಬೇರೆಯವ್ರ ಬಗ್ಗೆ ಏನಕ್ಕೆ ಮಾತಾಡ್ತೀಯ? ನಾನು ಇಷ್ಟೇ ಹೇಳೋದಿಲ್ಲ, ಲೈವ್ ವಿಡಿಯೋ ನೀನು ನೋಡ್ತಿರ್ತೀಯ, ನಿನ್ನ ಹೆಂಡತಿ ಯಾರು ಅಂತ ಫಸ್ಟಲ್ಲಿ ಕಮೆಂಟ್ ಹಾಕ್ಬಿಡಿ. ಫಸ್ಟು ನನ್ನ ಹೆಂಡತಿ ಇವಳೇ ಅಂತ ಹೇಳ್ಬಿಡು. ಅದಕ್ಕೆ ಸಾಕ್ಷಿ ಇಡು. ಎಷ್ಟು ವರ್ಷದಿಂದ ಹೆಂಡತಿ ನಿನಗೆ? 1 ತಿಂಗಳಲ್ಲಿ 2 ತಿಂಗಳಲ್ಲಿ ಹೆಂಡತಿ ಆಗಿಬಿಡ್ತಾರೆ ನಿನಗೆ? ಪರಿಚಯ ಆದವ್ರನ್ನೆಲ್ಲ ಹೆಂಡತಿ ಮಾಡ್ಕೊತೀಯ ನೀನು? ಏನಕ್ಕೆ? ಅವಳ ಬ್ಯಾಕ್ಗ್ರೌಂಡ್ ಏನಿದೆ, ಅವಳಿಗೆ ಎಷ್ಟು ಸೈಟ್ ಇದೆ, ಅವಳಿಗೆ ಎಷ್ಟು ಆಸ್ತಿ ಇದೆ, ಕರೆಕ್ಟ್ ಅಲ್ವಾ? ಅವಳಿಗೆ ಎಷ್ಟು ದುಡ್ಡಿದೆ, ಅದ್ರ ಮೇಲೆ ಡಿಪೆಂಡ್ ಆಗ್ತೀಯಾ? ಯಾರೋ ಏನೋ ಮಾಡಿ ಹಾಕಿರ್ತಾರೆ ವಿಡಿಯೋ, ಅವಳು ನೋಡಿದ್ರೆ ಹೈ ಲೆವೆಲ್ ಇರ್ತಾಳೆ, ಅವಳಿಗೆ ಕಮೆಂಟ್ ಹಾಕ್ಬಿಡ್ತೀಯ ನೀನು ನನ್ನ ವೈಫ್ ಇವಳು ಅಂತ. ಯಾವನಿಗೆ ಗೊತ್ತು? ನಾಳೆ ದಿನ ಕನ್ನಡ ಇಂಡಸ್ಟ್ರಿಯಲ್ಲಿರೋ ಹೀರೋಯಿನ್ಸ್ಗಳಿಗೆ ಹಾಕ್ಬಿಡ್ತೇನೆ ನೀವು ನನ್ನ ಹೆಂಡತಿ ಅಂತ. ಅವರು ಇವರೇ ಬೇಡ ನಿನಗೆ, ಹೀರೋಯಿನ್ಸೇ ಸಾಕು. ಇವಳು ಚೆನ್ನಾಗಿದ್ದಾಳೆ. ನಿನಗೆ ಅಂದ ಮುಖ್ಯ, ಕರೆಕ್ಟು, ಒಪ್ಕೋತೀನಿ, ನೀನು ಕಾಮುಕ ಅಂತ ಒಪ್ಕೋತೀನಿ. ಹಾಗೇನೆ ದೊಡ್ಡ ಫ್ರಾಡ್. ಇದು ಬೆಳಕಿಗೆ ಬರ್ತಾ ಇಲ್ಲ ವಿ ಟು ಸೂರ್ಯ. ನಿನಗೆ ಬೆಳಕಿಗೆ ಬಂದರೆ ಈ ಒಂದು ಅಧಿಕಾರಿಗಳು ಬೇಡ, ರಾಜಕಾರಣಿಗಳು ಬೇಡ, ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಡ, TV ನ್ಯೂಸ್ ಚಾನಲ್ಗಳು ಬೇಡ. ನಮ್ಮ ಕಾಮನ್ ಪೀಪಲ್ಸ್ ಸಾಕು ನಮಗೆ. ನಮ್ಮ ಹೆಣ್ಮಕ್ಳು ಸಾಕು, ಸ್ಕೂಲ್ ಮಕ್ಕಳು ಸಾಕು. ಅಯ್ಯೋ ಅನಿಸುತ್ತೆ ನಿನ್ನ ನೋಡಿದ್ರೆ ಇನ್ನೂ ಬದುಕಿದೆಯಲ್ಲ ಅಂತ. ಎಂತೆಂಥವ್ರು ಹೊಂಟೋದ್ರು ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು. ನಮ್ಮ ಅಪ್ಪು ಸರ್ ಮೊದಲನೇದಾಗಿ ಅವ್ರು ಎಷ್ಟು ಜನರಿಗೆ ಸೇವೆ ಮಾಡಿದ್ರು, ಅಂಥವ್ರು ಹೋಗ್ಬಿಟ್ರು. ನಿನ್ನಂಥ ಕಾಮುಕ್ ನನ್ನ ಮಕ್ಕಳು ಹೋಗಲಿಲ್ಲ, ಚಪ್ಪರ್ ನನ್ನ ಮಕ್ಕಳು ಹೋಗಲಿಲ್ಲ. ಅಥವಾ ನಿನ್ನ ಜನ್ಮಕ್ಕೆ ನೀನು ಹುಟ್ಟಿರ ಫಸ್ಟ್ ಆಫ್ ಆಲ್ ನೀನು ಇರೋದೇ ವೇಸ್ಟು. ನೀನು ನನ್ನ ಲೈಫಲ್ಲಿ ಆಟ ಆಡಿದೆ ಅಂತ ನಾನು ಈ ಥರ ಹೇಳ್ತಾ ಇಲ್ಲ, ಬೇರೆ ಹುಡುಗಿರ ಲೈಫಲ್ಲಿ ಆಟ ಆಡಿದೆ, ಅವ್ರು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಒಂದು ಹುಡುಗಿ ಬಂದ್ಬಿಟ್ಟು ನಿನಗೆ ನಿನ್ನ ಗಂಡಸ ಅಂತ ಕೇಳಿದ್ರೆ ಹೆಂಗಿರುತ್ತೆ ನಿನಗೆ? ಯೋಚನೆ ಮಾಡು. ನೀನು ಒಂದೇ ಮಾತು ಹೇಳ್ತೀಯ, ಬಾತ್ ಓಡಿಸ್ತೀನಿ ಅಂತೆ ನೀನು. ಅಂತೂ ನನಗೆ ಗೊತ್ತು, ಬಾತ್ ಓಡಿಸ್ತೀನಿ ಅಂತೀಯ ನೀನು. ಏನು ಪ್ರಯೋಜನ ಇಟ್ಕೊಂಡು ಏನು ಎಲ್ಲರ ಹತ್ರ ಪಬ್ಲಿಸಿಟಿ ಮಾಡ್ಕೊಂಬರಕ್ಕದೇನಿದೆ? ಸ್ವಲ್ಪ ಮನುಷ್ಯನಿಗೆ ಮಾನ ಮರ್ಯಾದೆ ಇರಬೇಕು. ಟ್ರೋಲರ್ಸ್ಗಳು ನೀನು ಸಿಕ್ಬಿಡು ವಿ ಟು ಸೂರ್ಯ. ಸೀರಿಯಸ್ಲಿ, ನಮ್ಮ ಮೀಡಿಯಾಗಳು ಸಿಕ್ಕಿದ್ಯಾ ನೀನು, ಪೊಲೀಸ್ಗಳು ಸಿಕ್ಕಿದ್ಯಾ, ರಾಜಕಾರಣಿಗಳ ಕೈಲಿ ಸಿಕ್ಕಿದ್ಯಾ, ಅದೆಲ್ಲ ಒಂದು ಲೆವೆಲ್ ಅಷ್ಟೇ. ನಮ್ಮ ಟ್ರೋಲರ್ಸ್ಗಳಿದ್ದಾರೆ ನೋಡು, ಅವ್ರ ಕೈಲಿ ನೀನು ಸಿಕ್ಬಿಟ್ರೆ ಅಂತ ದೇವರಾಣಿಗೆ ಹೇಳ್ತಿದ್ದೀನಿ, ನಿನ್ನ ಅಕೌಂಟ್ ಅಲ್ಲ ನೀನು ಇದೆಯಾ ಅನ್ನೋದನ್ನೇ ಮರೆಸ್ಬಿಟ್ಟಾರೆ ಅವರು. ವಿ ಟು ಸೂರ್ಯ ಈ ಥರ ಅಕೌಂಟ್ ಇತ್ತು ಅವನದು, ಈ ಥರ ಅವ್ನ ಚಾನಲ್ ಇತ್ತು, ಅಲ್ಲ ವಿ ಟು ಸೂರ್ಯ ಇದನ್ನ ಅಂತ ಯೋಚನೆ ಮಾಡಬೇಕು. ಆ ಥರ ಮಾಡ್ತಾರೆ ಟ್ರೋಲರ್ಸ್ ಅವರು. ಅವ್ರು ಸುಮ್ಮನೆ ಇದ್ದಾರೆ, ಅವ್ರಿಗೆ ಯಾವುದು ಒಳ್ಳೆ ಕಂಟೆಂಟ್ ಸಿಗ್ತಾ ಇಲ್ಲ. ನಮ್ಮ ಟ್ರೋಲರ್ಸ್ಗಳಿಗೆ ಒಳ್ಳೆ ಕಂಟೆಂಟ್ ಸಿಗ್ತಾ ಇಲ್ಲ. ಸೌಜನ್ಯ ಪರವಾಗಿ ಎಷ್ಟು ಬೆಳಕು ತಂದರು ಗೊತ್ತಾ? ಬೆಳಕಿಗೆ ತಂದರು ಟ್ರೋಲರ್ಸ್ಗಳು. ನನಗೇನು ಅನಿಸ್ತಾ ಇದೆ, ನೀನು ಸೌಜನ್ಯ ವಿಷಯವಾಗಿ ಎಲ್ಲೂ ದುಡ್ಡಿಸ್ಕೊಂಡಿದ್ಯಾ, ಅದಕ್ಕೇ ಸೌಜನ್ಯ ವಿಚಾರವಾಗಿ ಯಾರು ಏನೋ ಪಾಸಿಟಿವ್ ಆಗಿ ಮಾತಾಡ್ತಾರಲ್ಲ ಅಂಥವ್ರಿಗೆ ಆಪೋಸಿಟಾಗಿ ನಿಂತಿದ್ಯಾ ನೀನು. ಕರೆಕ್ಟ್ ತಾನೆ? ಆವಾಗ ದಡ್ಡಿ ನನಗೇನೂ ಗೊತ್ತಾಗ್ತಿರ್ಲಿಲ್ಲ. ನೀನೇನೋ ಹೇಳ್ಕೊಟ್ಟೆ, ನನ್ನ ಡ್ಯೂಟಿ ಇದೇನೆ
ಅಲ್ಲ, ಯಾವ ಚೀಪ್ ನನ್ನ ಮಗ ಆದ್ರೂ ನಿನ್ನ ಟ್ಯಾಲೆಂಟ್ ಅಲ್ಲ, ಮಲ್ಟಿ ಟ್ಯಾಲೆಂಟ್ ನಿಂದು. ಯಾವ ವಿಷಯದಲ್ಲಿ ಗೊತ್ತಾ? ದುಡ್ಡು ಹೆಂಗೆ ಇಸ್ಕೊಳ್ಳೋದು, ಯಾರನ್ನ ಯಾವಾಗ ಹೆಂಡತಿ ಮಾಡ್ಕೊಳ್ಳೋದು, ಯಾರನ್ನ ಯಾವಾಗ ಬೆಡ್ರೂಮಿಗೆ ಕರೆಯೋದು, ಯಾವಾಗ ಮಲಗಿಸ್ಕೊಳ್ಳೋದು, ಯಾವನಾದ್ರೂ ಏನಾದರೂ ಒಂದು ಪಾಯಿಂಟ್ ಕೊಟ್ಟಿರ್ತಾನೆ ಅದನ್ನು ಕಟ್ ಮಾಡಿಬಿಟ್ಟು ಎಡಿಟ್ ಮಾಡ್ತಿಲ್ಲ ನೀನೊಬ್ಬ. ಗಾ ಅಂತಲೇ ಕರಿಬೇಕು ನಿನ್ನ, ಗೆ ಕರೆಕ್ಟು, ಗೆ ಅಂತ ಕರಿಬೇಕು ನೀನು. ಅದು ಹೆಂಗ್ಸ್ ಥರ ನೋಡಲ್ಲ, ಗಂಡ್ಸ್ ಥರನೂ ಆಡಲ್ಲ ನೀನು. ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಕಾಮುಕರು ಅಂದರೆ ಹೆಂಗೆ ಗೊತ್ತಾ? ರೇಪಿಸ್ಟ್ ಅಂತ ಅಂದರೆ ಏನೋ ಗಾಂಜಾ ಹೊಡೆದಿರ್ತಾರೆ, ನಶೆ ಆ ಥರದಲ್ಲಿ ಮಾಡಿರ್ತಾರೆ ಅಂದರೆ ಏನೋ ಹೇಳ್ಬೋದು. ನೀನು ಗೊತ್ತಿದ್ದು ಕೆಲಸಕ್ಕೆ ಅಂತ ಕರ್ಕೊಂಡ್ಬಿಟ್ಟು ಮಾಡ್ತೀಯಲ್ಲ ನೀವು, ಇಂಟರ್ವ್ಯೂ ತೊಗೊಂಡ್ಬಿಟ್ಟು ಅಂತ. ನನ್ನ ಲೈಫ್ ಸೇವ್ ಮಾಡಿದ್ರು, ನಿಜವಾಗ್ಲೂ ನನ್ನ ಲೈಫ್ ಸೇವ್ ಆಯಿತು. ಒಂದು ದಿನದಲ್ಲಿ ನಿನ್ನ ಬಂಡವಾಳ ನನಗೆ ಗೊತ್ತಾಗಿದೆ ಅಂದರೆ ನಿನ್ನ ಹೆಂಡತಿಗೆ ಹೆಂಗೆ ಗೊತ್ತಾಗಿರ್ಬೋದು? ಅವರಿಗೆ ಅಸಹ್ಯ ಆಗುತ್ತೆ ನಿನ್ನ ಗಂಡ ಅಂತ ಒಪ್ಕೊಳ್ಳೋದಕ್ಕೆ. ಬಿಟ್ಟು ಸೂರ್ಯ ನಿನ್ನ ಜೊತೆ ಇವಾಗ ಯಾವಳಿದಾಳೋ ಗೊತ್ತಿಲ್ಲ ನನಗೆ. ಫಸ್ಟ್ ಅವಳಿಗೆ ಅಟ್ಟಾಡ್ಸ್ಕೊಂಡು ಹೊಡೆದ್ರೆ ನೀನು ಹೇಳ್ತೀಯಲ್ಲ ಅಂಥವಳು ಇಂಥವಳು ಅಂತ. ನಿನ್ನ ಜೊತೆ ಇದ್ದಾಳಲ್ಲ ಅವಳೇ ಅದು, ಪಕ್ಕ ಅವಳೇ ಅದು. ಇಲ್ಲ ಅಂದಿದ್ದರೆ ಮಾನ ಮರ್ಯಾದೆ ಮೂರು ಬಿಟ್ಟು ನಿನ್ನ ಜೊತೆ ಇರ್ತಾ ಇರಲಿಲ್ಲ. ಅವಳಿಗೆ ಅದು ಏನಂದ್ರೆ ನನಗೆ ಗೊತ್ತಿರಲ್ಲ ಅನಿಸುತ್ತೆ. ಮೇ ಬಿ ಮಾನ ಮರ್ಯಾದೆ ನಾಚಿಕೆ ಅಂದರೆ ಏನಂತ ನನಗೆ ಗೊತ್ತಿರಲ್ಲ, ಅದಕ್ಕೆ ನಿನ್ನ ಜೊತೆ ಇರ್ತಾಳೆ. ಇಷ್ಟು ಡೈರೆಕ್ಟಾಗಿ ಲೈವಿಗೆ ಬಂದು ಮಾತಾಡ್ತಿದ್ದೀನಿ ಅಂತಂದರೆ ನೀನು ಹೋಗ್ತಾ ಏನು ಅಂತ ಗೊತ್ತಾಗಬೇಕು. ಒಂದು ಹುಡುಗಿಯಾಗಿ ನಿನ್ನ ಬಗ್ಗೆ, ನಿನ್ನ ಗಂಡಸಿನ ಏನಂತಾರೆ ಗಂಡಸ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ಯೋಚನೆ ಮಾಡು. ನಿನ್ನಿಂದ ಬೇರೆ ಗಂಡ್ಮಕ್ಳಿಗೆ ಮರ್ಯಾದೆ ಇರಲ್ಲ ನಿನ್ನಂಥವನಿಂದ. ಈ ಸಂಸಾರ ಬೇಡ ಅಂತ ಅಂದರೆ ಗುಂಡ್ರು ಗೋಬಿಗಳು ಅಂತಾರೆ ಗೊತ್ತಾ? ಆ ಕ್ಯಾಟಗರಿಗೆ ಸೇರ್ಕೊಂಡ್ಬಿಡು ನೀನು. ನಿನ್ನಿಂದ ಒಳ್ಳೆ ಮನುಷ್ಯರಿಗೂ ಇಲ್ಲ, ಒಳ್ಳೆ ಪೀಪಲ್ಸ್ಗೂ ಬೆಲೆ ಇಲ್ಲ, ಒಳ್ಳೆ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲ. ಒಳ್ಳೇದು ಅಂದರೆ ಏನು ಅಂತಲೇ ಗೊತ್ತಾ? ಮರೆಸ್ಬಿಡ್ತೇನೆ ನಿನ್ನ ಜೊತೆ ಇದ್ಬಿಟ್ರೆ. ಒಳ್ಳೇದು ಅಂದರೆ ಏನು ಅಂತಲೇ ಮರೆಸ್ಬಿಡ್ತೇನೆ ನಿನ್ನ ಜೊತೆ ಇದ್ಬಿಟ್ರೆ. ಅವರು ಸ್ಟಾರ್ಟ್ ಆಗಿಬಿಡ್ಬೇಕು, ರೇಪಿಸ್ಟ್ ಆಗಿಬಿಡ್ಬೇಕು, 420 820 ಆಗಿಬಿಡ್ಬೇಕು ಅವರು ನೆಕ್ಸ್ಟ್. ಸೊ ಇದರಿಂದ ಏನು ಅಂತಂದರೆ, ನಾನು ವಿಡಿಯೋ ವೈರಲ್ ಆಗಿತ್ತು 2 ವಿಡಿಯೋ. ಆ ವಿಡಿಯೋದಲ್ಲಿ ಯಾರ್ಯಾರನ್ನ ನಾನು ನೆಗೆಟಿವ್ ಆಗಿ ತೋರಿಸಿದ್ರು, ನಾನು ತೋರಿಸಿಲ್ಲ, ಅವ್ನು ತೋರಿಸೋ ಥರ ಮಾಡಿದ್ನಲ್ಲ ಅವನಿಗೆ ಹಿಡ್ಕೊಳ್ಳಿ ಫಸ್ಟು. ಸೊ ಆ ವಿಡಿಯೋಯಿಂದ ನಿಮ್ಮ ಬಗ್ಗೆ ಏನೂ ಗೊತ್ತಿರಲಿಲ್ಲ, ನನಗೆ ಕೆಟ್ಟದಾಗಿ ಮಾತಾಡಿದ್ದೆ. ಸೊ ಅದರಿಂದ ನಾನು ಇನ್ನೊಂದು ಸಲ ಸಾರಿ ಕೇಳ್ತಾ ಇದ್ದೀನಿ. ನಿಮ್ಮ ಪರ ನಾನು ಯಾವಾಗಲೂ ಇರ್ತೀನಿ. ಯಾಕೆಂತಂದರೆ ಸತ್ಯ ಯಾವಾಗಲೂ ಇರಬೇಕು, ಇನ್ನೂ ಇರಬೇಕು. ಎಲ್ಲೋ ಒಂದು ಕಡೆ ಒಂದು ಸೊಂದಿಯಲ್ಲಿ ಒಂದು ಕತ್ಲಾಗ್ಬಿಟ್ರೆ ಸಾಕು, ಒಂದು ಹೆಣ್ಮಗಳು ರಸ್ತೆಯಲ್ಲಿ ಓಡೋಕ್ಕಾಗ್ತಾಯಿಲ್ಲ. ಕೋಳಿ ಹುಡುಗರಲ್ಲಿ ನಿಂತ್ಕೊಂಡಿದ್ರೆ ಯಾವ ಗಂಡ್ಮಕ್ಳು ಕೂಡ ಹೆಣ್ಮಕ್ಳನ್ನ ಅವಳು ನನ್ನ ತಂಗಿ ಮಚ್ಚ ಇಷ್ಟು ಚೆನ್ನಾಗಿದ್ದಾಳೆ, ಅವಳು ನನ್ನ ತಂಗಿ ಆಗಬಾರ್ದಿತ್ತ ಅಂತ ಒಬ್ಬರಾದರೂ ಹೇಳ್ತೀರಾ? ಒಬ್ಬರಾದರೂ ಹೇಳ್ತೀರಾ? ಹೆಂಗೆ ಹೇಳೋಕ್ಕೆ ಸಾಧ್ಯ? ಈ ಥರ ಬಿಟ್ಟು ಸೂರ್ಯ ಈ ಥರ ಇರ್ತಾರಲ್ವ, ಫಸ್ಟು ಇಂಥವ್ನು ಇಲ್ಲದೆ ಇದ್ದಾಗ ಹೇಳ್ಬೋದು. ಬಿಟ್ಟು ಸೂರ್ಯ, ನಾನು ನಿಂಗೆ ಓಪನ್ ಅಪ್ಪ ಕೇಳ್ತಾ ಇದ್ದೀನಿ, ನೀನು ಕಾಮ ದೃಷ್ಟಿಯಲ್ಲಿ ನೋಡ್ತೀಯ ಅಲ್ವಾ? ಯಾಕೆ ನಿನ್ನ ಹೆಂಡತಿಗೆ ಏನಿಲ್ಲ ಅಂತ ಬೇರೆ ಹುಡುಗಿ ನೋಡ್ತೀಯ? ನಿನ್ನ ಹೆಂಡತಿಗೆ ಇಲ್ಲದೆ ಇರೋದು ಬೇರೆ ಹೆಣ್ಮಕ್ಳಲ್ಲಿ ಏನಿದೆ? ಇಷ್ಟೇ ಕೇಳ್ತಾ ಇರೋದು. ಮದುವೆ ಆಗಿದೆಯಾ, ನಾಳೆ ದಿನ ನಿಮ್ಮ ಅಮ್ಮನ್ನ ನಿಮ್ಮ ಮಗಳನ್ನೂ ಬೇಕಾದ್ರೆ ಪಕ್ಕದಲ್ಲಿ ಕರ್ಕೊಂಡ್ಬಿಟ್ಟು ಮಲಗಿಸ್ಕೊಂಡ್ಬಿಡ್ತೀಯ ನೀನು ಬಿಟ್ಟರೆ. ಪಾಪ ನೀನು ಹೆತ್ತಿ ಅದೆಷ್ಟೋ ನೋವು ಪಡ್ತಾಯಿದ್ರೋ ನಿಮ್ಮಮ್ಮ ಗೊತ್ತಿಲ್ಲ, ಇದಾರೋ ಇಲ್ವೋ ಅದು ಗೊತ್ತಿಲ್ಲ ನನಗೆ. ಫಸ್ಟು ನಿನ್ನ ಹೆಂಡತಿಗೆ ಕೆಟ್ಟ ಹೆಸರು, ನಿನ್ನ ಮಕ್ಳಿಗೆ ಕೆಟ್ಟ ಹೆಸರು ನಿನ್ನಿಂದ ಆಗ್ತಾಯಿದೆ ಇದೆಲ್ಲ. ಎಷ್ಟೋ ಮನೆ ಹಾಳು ಮಾಡಿದೆ, ಬಡವ್ರ ಮನೆ ಹೆಣ್ಮಕ್ಳನ್ನ ಅವ್ರ ಕೈಲಿ ಹೇಳ್ಕೊಳಕ್ಕಾಗ್ತಾಯಿಲ್ಲ ಬಿಟ್ಟು ಸೂರ್ಯ ಈ ಥರ ಅಂತ, ಕಚಡ ನನ್ನ ಮಗ ಅಂತ. ಅವ್ರಿಗೇನಾದರೂ ಒಂದು ಅವಕಾಶ ಸಿಕ್ಬಿಟ್ರೆ ಅವರಿಗೆ ಬಿಟ್ಟು ಸೂರ್ಯ ಹೆಂಗೆ ಅಂತ ಹೇಳಮ್ಮ ಅಂತ ಅವ್ರ ಫ್ಯಾಮಿಲಿ ಅವ್ರು ಕೇಳಿಬಿಟ್ರು ಅನ್ಕೋ, ನೀನು ಯೋಚನೆ ಮಾಡೋಕ್ಕಾಗಲ್ಲ. ಡಿಕ್ಷ್ನರಿಲೆಲ್ಲ ಗೂಗಲಲ್ಲಿ ಹುಡುಕರು ಅಂತ ವರ್ಡ್ಗಳು ಸಿಗಲ್ಲ, ಅಂಥ ವರ್ಡಲ್ಲಿ ಬೈತಾರೆ ಅವ್ರು ನಿನಗೆ. ಏನು ಮಾಡೋದು? ನಿನ್ನ ಯಾರೂ ಕೇಳ್ತಾ ಇಲ್ಲ, ಎಲ್ಲ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ದೊಡ್ಡವರೆಲ್ಲ ನಿಂತ್ಕೊಂಡಿರ್ಬೋದು, ಮೇ ಬಿ ನಿನ್ನ ಜೊತೆ ನಿಂತ್ಕೊಂಡಿರಲ್ಲ ಅಲ್ಲ, ನಿನ್ನ ಬುದ್ಧಿ ಗೊತ್ತಾಗಿ ಉಗಿದು ಬಿಸಾಕಿರ್ತಾರೆ. ಮೇ ಬಿ ದುಡ್ಡಿಗೆ ನಿಂತ್ಕೊಂಡಿರ್ಬೋದು, ಬೇರೆ ಯಾರ್ಯಾರೋ ಗೊತ್ತಿಲ್ಲ. ಅವ್ರಿಗೊಂದು ಎಷ್ಟು ಕೊಟ್ಟಿರ್ತೀಯ? ಎಲ್ಲ ವೀಡಿಯೋ ಮಾಡಿ ಹಾಕ್ತೀಯ ನೀನು, ಕರೆಕ್ಟು ಎಲ್ಲ ವೀಡಿಯೋ ಮಾಡ್ತೀಯಾ. ಈ ಹುಡುಗಿ ಹಾಗೆ, ಆ ಹುಡುಗಿ ಹಾಗೆ, ಆ ನನ್ನ ಮಗ ಹಿಂಗೆ, ಈ ನನ್ನ ಮಗ ಹಿಂಗೆ. ನೀನು ಯಾವುದೋ ಅನೌನ್ಸ್ಮೆಂಟ್ ಮಾಡ್ತೀಯಾ, ಯಾವುದೋ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತೀಯಾ. ಯಾರ ಹತ್ರ ಎಷ್ಟು ದುಡ್ಡು ಇಸ್ಕೊಂಡಿದ್ಯಾ? ಎಷ್ಟು ಹೆಣ್ಮಕ್ಳು ಲೈಫಲ್ಲಿ ಆಟ ಆಡಿದ್ಯಾ? ಎಷ್ಟು ಹೆಣ್ತಿರಿದ್ದಾರೆ, ಎಷ್ಟು ಮಕ್ಕಳಿದ್ದಾರೆ? ಇದೆಲ್ಲ ಯಾಕೆ ವೀಡಿಯೋ ಮಾಡಿ ಹಾಕಲ್ಲ ನೀನು? TRP ಚೆನ್ನಾಗಿ ಸಿಗುತ್ತೆ ನಿನಗೆ, ಲೈಕ್ಸು ಕಮೆಂಟ್ಸು ಲಕ್ಷ ಗಟ್ಟಲೆ ಮಿಲಿಯನ್ ಗಟ್ಟಲೆ ಹೊಡುತ್ತೆ. ಹಾಕಿ ನೋಡು, ಒಂದೇ ಒಂದು ವೀಡಿಯೋ ಹಾಕಿ ನೋಡು, ನನ್ನ ಹೆಂಡತಿ ಇವಳೆ ಅಂತ ಹಾಕಿ ನೋಡು. ನೀನು ಗಂಡಸಾಗಿದ್ದರೆ ನನ್ನ ಹೆಂಡತಿ ಇವಳೆ ಅಂತ ಫೋಟೋ ಹಾಕ್ಬಿಟ್ಟು ಹಾಕಿ ನೋಡೋಣ. ಗೊತ್ತಿಲ್ಲ ತಾನೇ ನಿನಗೆ ನನ್ನ ಹೆಂಡತಿ ಯಾರು ಅಂತಲೇ ಗೊತ್ತಿಲ್ಲ ನಿನಗೆ. ಯಾರ ಹತ್ರ ಆಸ್ತಿ ಇರುತ್ತೆ ಅಲ್ಲಿ ಓಡೋಗ್ತಾ ಇರ್ತೀಯ, ಒಳ್ಳೆ ಊಸ್ರುಗಳ್ಳಿ ಬಣ್ಣ ಚೇಂಜ್ ಮಾಡ್ದಂಗೆ ಮಾಡ್ತಿರ್ತೀಯ. ಹೆಣ್ಮಕ್ಳು ನೀನು ಬಟ್ಟೆ ಹತ್ರ ಚೇಂಜ್ ಮಾಡ್ತಾ ಇದೆಯಾ ನೀನು? ನಾನು ಇಷ್ಟೇ ಕೇಳೋದು, ನಮ್ಮ ಮನೇಲೂ ಗಂಡಸಿದ್ದಾರೆ ಗುರು, ನನ್ನ ಮನೇಲೂ ಗಂಡಸಿದ್ದಾರೆ, ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಣ್ಣ ಇದ್ದಾರೆ, ಇನ್ನೂ ಬೇರೆಯವ್ರು ಇದ್ದಾರೆ. ನಿನ್ನ ಮಕ್ಕಳನ್ನ ನಿಮ್ಮ ಅಮ್ಮ ಎಲ್ಲ ಕರ್ಕೊಂಡು ಬಂದು ಬಿಟ್ಬಿಡು ನನ್ನ ಮನೇಲಿ. ಆಗತ್ತಾ ನಿನಗೆ? ವೇಶ್ಯವಾಟಿಕೆ, ಬೇರೆ ಹೆಣ್ಮಕ್ಳಿಗೆ ಒಂದು ಹೆಸರು ಇಡ್ತೀಯ ನೀನು ಅಂತ ಲೇಬಲ್ ಅಣಿಸ್ತೀಯ. ಅಂಥವ್ರು ಇರೋದ್ರಿಂದ ನಿನ್ನ ಮನೇಲಿ ನಿನ್ನ ಹೆಂಡತಿ, ನಿನ್ನ ಮಗು, ನಿಮ್ಮಮ್ಮ ಎಲ್ಲ ಕರೆಕ್ಟಾಗಿದ್ದಾರೆ ಇವತ್ತು. ನಿನ್ನಿಂದ ಸಮಾಜ ಸೇವಕರು ಅಂತ ಅನ್ಸ್ಕೊಂಡಿದ್ದಾರಲ್ವಾ, ಅವರಿಗೆಲ್ಲ ನಾನು ಬ್ಯಾಡ್ ನೇಮ್ ಕೊಟ್ಟಿದ್ದೀನಿ ನಿನ್ನಿಂದ. ಅವ್ರ ಕೈಲ ಅವತ್ತೇನಾದ್ರು ನೀನು ಸಿಕ್ಬಿಡಿದ್ರೆ
ನೀನು ಉಳಿತಾನೆ ಇರಲಿಲ್ಲ ಇವತ್ತು. ಎಲ್ಲ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ, V2 ಸೂರ್ಯ ಅನ್ನೋರು ತುಂಬ ಜನ ಇದ್ದಾರೆ, ನಮ್ಮ ಕಣ್ಣು ಕಾಣಿಸ್ತಿಲ್ಲ ಅಷ್ಟೇ. ಎಲ್ಲೆಲ್ಲೋ ನ್ಯೂಸ್ ಚಾನಲ್ಗಳಲ್ಲಿ ಕೇಸ್ ಫೈಲ್ ಆದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಇವ್ರು ಕಾಮುಕರು, ಇವ್ರು ಇಂಥವ್ರು ಅಂತ. ಹೆಣ್ಮಕ್ಳು ನಿಮಗೆ ಗೊತ್ತಾಗುತ್ತೆ ವಯಸ್ಸು ಹೆಂಗಿದೆ ಅಂತಂದರೆ 18ರಿಂದ ಒಂದು 20-21 ವರ್ಷವರೆಗೂ ನಿಮ್ಗೆ ಹಾಗೇ ಇರುತ್ತೆ. ಯಾವುದೇ ಹುಡುಗರು ನೋಡಿದ್ರೆ ಅಟ್ರಾಕ್ಷನ್ ಆಗುತ್ತೆ, ಅದು ಲವ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಓಯ್ ರೂಮ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಾ? ಪ್ರೀತಿ ಮಾಡಿಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಲವ್ ಅನ್ನೋ ಒಂದು ನೇಮ್ ಇಟ್ಟು. ಎಲ್ಲರೂ ಅಲ್ಲ ಕೆಲವರು. ಆದರೆ ತಮ್ಮ ಮನೇನೇ ಓಯೋ ಅನ್ನೋ ಮಾಡ್ಕೊಂಡಿದಾರಲ್ಲ, ಅದು V2 ಸೂರ್ಯ ಮಾತ್ರ ಅನ್ಸುತ್ತೆ. ಮನೇನೇ ಓಯೋ, ಬಂದವ್ರು ಬಂದಂಗೆ ಹೋದವ್ರು ಹೋದಂಗೆ, ಯಾರಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅದೇನೋ ಹೇಳ್ತಾರಲ್ಲ, ಒಂದು ಸಕ್ಕರೆ ಒಂದು ತುಂಡನ್ನು ಇಟ್ಬಿಟ್ರೆ ಇರುವೆ ಹೆಂಗೆ ಬಂದು ಮುತ್ಕೊಳ್ಳತ್ತೋ, ಇವನು ದುಡ್ಡಿಟ್ಟಿದ ತಕ್ಷಣ ಅವ್ರ ಹಿಂದೆ ಬರ್ತಾ ಇದ್ದಾರೆ ಅಷ್ಟೇ. ದುಡ್ಡನ್ನು ನೀನು ಒಳ್ಳೆತನದಿಂದ ಸಂಪಾದನೆ ಮಾಡಿಲ್ಲ ಸೂರ್ಯ, V2 ಸೂರ್ಯ. ಎಲ್ಲ ಇಂಥ ಕೆಲಸಗಳೇ, ಫ್ರಾಡ್ ಕೆಲಸಗಳೇ ಮಾಡಿರೋದು ನೀನು. ಒಂದು ಒಪ್ಕೋ, ನಾನು ಕಷ್ಟಪಟ್ಟು ದುಡ್ದಿದ್ದೀನಿ, ನಾನು ಕಷ್ಟಪಟ್ಟು ಮಾಡಿದ್ದೀನಿ. ಆ ವಿಡಿಯೋ ಎಡಿಟಿಂಗ್ ಮಾಡ್ತೀಯಾ, ಅದರಲ್ಲಿ ಬೇಕಾಗಿರೋ ಪಾಯಿಂಟ್ಸ್ ಮಾತ್ರ ತೊಗೊತೀಯಾ. ಯಾಕೆ? ಅದು ಫುಲ್ ವಿಡಿಯೋ ಹಾಕ್ಬಿಟ್ರೆ ನಿನಗೆ TRP ಸಿಗಲ್ವಲ್ಲ, ದುಡ್ಡು ಕೊಟ್ಟರೆ ವಾಪಸ್ ಕೇಳ್ತಾರಲ್ಲ, ಅದಕ್ಕೆನಾ? ದುಡ್ಡಿನ ಮತ ಇರಿದೆ ನಿನಗೆ, ಅದಕ್ಕಿಂತ ಕಾಮ ಅನ್ನೋ ಒಂದು ಮತ ಇರ್ಬಿಟ್ಟಿದೆ ನಿನಗೆ. ಬೇರೆ ಹೆಣ್ಮಕ್ಳು ಮೈಸೂರಿಂದ ಬೈತಾಳಪ್ಪ ಅವಳು, ಬಾಯ ಅವಳದು, ನಾಚಿಕೆ ಆಗಲ್ಲ. ಒಂದು ದುಡ್ಡಿಗೋಸ್ಕರ ಇನ್ನೊಬ್ರು ವ್ಯಕ್ತಿ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಿದಾರಲ್ಲ, ಏನು ಅನ್ಸಲ್ವಾ ನಿನಗೆ? ಒಂದು ಹುಡುಗಿಯಾಗಿ ನಾನು ಕೇಳ್ತಿದ್ದೀನಿ, ನಾನು ಬೈಯಕ್ಕೆ ನಿಂತ್ಕೊಂಡ್ರೆ ನೀನಲ್ಲ, ನಿನ್ನಷ್ಟು ಡಬಲಾಗಿ ಬೈತೀನಿ ನಾನು. ಆದರೆ ಏನಕ್ಕೆ ಬೈತೀವಿ ಗೊತ್ತಾ? ಈ ಥರ ಒಂದು ವ್ಯಕ್ತಿ V2 ಸೂರ್ಯ ಅಂತ ಇರ್ತಾನಲ್ವ, ಇಂಥ ಕಚಡ ನನ್ನ ಮಕ್ಳು ಇರ್ತಾರಲ್ಲ, ಅಂಥವ್ರಿಗೆ ಒಳ್ಳೆ ಮಾತಲ್ಲಿ ಅರ್ಥ ಆಗಲ್ಲ, ನನ್ನ ಮಕ್ಳಿಗೆ ಹೊಡೆದ್ರೂ ಅರ್ಥ ಆಗಲ್ಲ. ಅದರಿಂದ ನಾವೊಂದಷ್ಟು ವರ್ಡ್ಸ್ನ ಯೂಸ್ ಮಾಡ್ತೀವಿ ನಾವು. ಯಾಕೆ? ಅವನ ಅದಕ್ಕೆ ಲಾಯಕ್ ಇರಲ್ಲ, ಒಳ್ಳೆ ಮಾತಲ್ಲಿ ಹೇಳಿಸ್ಕೊಳಕ್ಕೆ ಅವ್ನಿಗೆ ಹೋಗ್ತಾ ಇರಲ್ಲ. ಎಲ್ಲ ಹೆಣ್ಮಕ್ಳವರು ಮನೆಯಲ್ಲಿ ಅಪ್ಪ ಅಮ್ಮ ಒಂದು ನಂಬಿಕೆ ಇಟ್ಟು ಕಳಿಸಿರ್ತಾರೆ, ನನ್ನ ಡ್ಯೂಟಿಗೆ ಹೋಗ್ತಾ ಇದೆಯಾ, ವರ್ಕ್ ಮಾಡೋಕ್ಕೆ ಹೋಗ್ತಾ ಇದೆಯಾ, ಸ್ವಲ್ಪ ಹುಷಾರು ಅಂತಲೂ ಹೇಳ್ಬಿಟ್ಟು ಕಳಿಸ್ತಾರೆ. ಮಗಳು ಒಂದು 10 ಗಂಟೆ. ಒಂದು ನಿಮಿಷ ಇರಮ್ಮ, ಇಲ್ಲಿ ಶಾಡೋ ಬರ್ತಾ ಇದೆ, ಈ ಕಡೆ ಇಲ್ಲಿ ಹಾಕ್ತೀನಿ, ಓಕೆನಾ? ಯಾಕಂದರೆ ಜನಕ್ಕೆ ಕ್ಲಿಯರಿಟಿ ಹೋಗ್ತಾ ಇದೆ, ಅದಕ್ಕೋಸ್ಕರನೇ. ಮಾತಾಡಿ. ಈಗ ಕೇಳಿಸ್ತಿದೆಯಲ್ಲ? ಓಕೆ ಅಲ್ಲ? ಡನ್. ಈಗ ಒಂದು ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಬಂದು ಅಂತಂದರೆ ಒಂದು ಹೈ ಲೆವೆಲಲ್ಲಿ ಇರ್ತಾರಲ್ಲ, ಅವ್ರಿಗೆ ಅಷ್ಟು ಯೋಚನೆ ಇರಲ್ಲ. ಯಾಕಂತಂದರೆ ಕಾರ್ ತೊಗೊಂಡು ಹೋಗಿರ್ತಾಳೆ, ಗಾಡಿ ತೊಗೊಂಡು ಹೋಗಿರ್ತಾಳೆ, ಬಂದುಬಿಡ್ತಾಳೆ ಅಂತ. ಅದೇ ಬಡವ್ರ ಹೆಣ್ಮಕ್ಳು ಮನೆಯಲ್ಲಿ ಹೆಂಗೆ ಅಂತಂದರೆ ನೈಟ್ 9:30 ಆಗಿಬಿಟ್ರೆ ಸಾಕು, ಅಪ್ಪ ಅಮ್ಮನಿಗೆ ಎಷ್ಟು ಭಯ ಇರುತ್ತೆ ಗೊತ್ತಾ? ನನ್ನ ಮಗಳು ಹೋಗಿದ್ದಾಳೆ ಈಚೆ ಕಡೆ, ಹೆಂಗಿರ್ತಾಳೆ, ಅವಳ ಮಗಳ ಮೇಲೆ ಅನುಮಾನ ಅಂತ ಅಲ್ಲ, ಈ ಸಮಾಜದಲ್ಲಿರುವಂಥ V2 ಸೂರ್ಯ ಥರ ಇರ್ತಾರಲ್ಲ, ಅಂಥವ್ರನ್ನ ಕಂಡ್ರೆ ಅಪ್ಪ ಅಮ್ಮನಿಗೆ ಭಯ ಅಷ್ಟೆ. ನನ್ನ ಮಗಳ ಮೇಲೆ ಯಾವತ್ತೂ ಅವ್ರಿಗೆ ಅನುಮಾನ ಅನ್ನೋದಿರಲ್ಲ, ಭಯ ಅನ್ನೋದಿರಲ್ಲ. ಅವ್ರು ಅಂದ್ಕೊಳ್ತಾಳೆ ನನ್ನ ಮಗಳು ಹುಲಿತಾರಪ್ಪ, ಯಾರಾದರೂ ಜಗಳಕ್ಕೆ ಹೋಗ್ಬಿಡ್ತಾಳೆ. ಬಟ್ ಒಂದು ಹುಡುಗ ಅವಳನ್ನ ಕಾಮದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ, ಅಂತ ಅಂದರೆ ಅವಳಿಗೆ ಆ ಟೈಮಲ್ಲಿ ಕೈಕಾಲೇ ಆಡಲ್ಲ. ಇದು ನಿಜ, 100% ಹುಡುಗಿರಿಗೆ ಬೇಕಾದ್ರೆ ಕೇಳಿ ನೋಡಿ. ನಿಮ್ಮ ಮನೇಲಿ ಅಕ್ಕ ತಂಗಿ ಇರ್ತಾರಲ್ವ, ಅವ್ರನ್ನ ಕೇಳ್ಬಿಟ್ಟು ಹೇಳಿ ನನಗೆ, ನಾನು ತಪ್ಪು ಹೇಳ್ತಿದ್ದೀನಿ ಅಂತ ಅನ್ಸಿದ್ರೆ ನಿಮಗೆ, ಏನಮ್ಮ ಈ ಥರ ಯಾವುದೋ ಒಂದು ಹುಡುಗ ನಿನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇರಬೇಕಾದ್ರೆ ನಿನಗೆ ಸ್ಟ್ರಾಂಗ್ ಆಗಿಬಿಡ್ತೀಯ, ನೀನು ಬಲ ಬಂದ್ಬಿಡತ್ತಾ ನಿನಗೆ, ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ತೀಯ, ನೀನು ಏನಕ್ಕೆ ಹಂಗೆ ನೋಡ್ತಾ ಇದೆಯಾ ಅನ್ನೋ ಒಂದು ಕೇಳೋ ಒಂದು ಏನಂತಾರೆ ಬಲ ಇದೆಯಾ ನಿನ್ನ ಹತ್ರ, ಅಷ್ಟು ಸ್ಟ್ರೆಂತ್ ಇದೆ ನಿನ್ನ ಹತ್ರ ಅಂತ ಕೇಳಿ ನೋಡಿ. ಅವಳು ಒಂದು ಮಾತಾಡಲ್ಲ, ಹತ್ಕೊಂಡು ಬಿಡ್ತಾಳೆ. ಯಾಕೆ ಅಂತಂದರೆ ಆ ವ್ಯಕ್ತಿ ನೋಡ್ತಿದ್ದಾನೆ ಅಂತಂದರೆ ಅವಳು ನೋಡ್ತಾ ಇರ್ತಾಳೆ, ಆದರೆ ಅವ್ನು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾನೆ ಅಂತ ಅವಳಿಗೆ ಗೊತ್ತಾಗಲ್ಲ. ಆಮೇಲೆ ಗೊತ್ತಾಗುತ್ತೆ. ಕೈ ಕಾಲೇ ಆಡಲ್ಲ, ಅವಳಿಗೆ ಕೈ ನಡುಕ್ತಾ ಇರುತ್ತೆ ಆ ಟೈಮಲ್ಲಿ. ಎಲ್ಲಿ ಹೋಗ್ಬಿಡ್ತೀವೋ, ಏನು ಮಾಡಿಬಿಡ್ತಾನೋ, ಫಸ್ಟ್ಲಿಂದ ಹೋದರೆ ಸಾಕಪ್ಪ ಅನ್ಸ್ಬಿಡುತ್ತೆ. ಮನೆಗೆ ಬಂದಮೇಲೆ ಅವಳು ಸುಮ್ಮನಿರಲ್ಲ, ಫುಲ್ ಏನಂತಾರೆ ಡಿಪ್ರೆಷನ್ಗೆ ಹೋಗ್ತಾಳೆ. ಯಾಕೆ ಅವನ ಹತ್ರ ನಾನು ನೋಡ್ದ, ಅವಳು ಯೋಚನೆ ಮಾಡ್ತಾಳೆ ನನ್ನ ಬಟ್ಟೆಲಿ ಏನಾದ್ರು ತಪ್ಪಿದ್ಯಾ, ಅವ್ನು ಅದಕ್ಕೆ ಆ ಥರ ನೋಡಿದ್ನ ಅಂತ. ನೋಡೋ ದೃಷ್ಟಿ. ಈಗ ಒಂದು ನಿಮಿಷ, ಇಲ್ಲಿ ಕಾಮೆಂಟಲ್ಲಿ ಕೇಳ್ತಾ ಇದ್ದಾರೆ, ನೀನು ಅವಳ ಹತ್ರ ಹೋಗಿದ್ದ, ಯಾರ ಹತ್ರ? V2 ಸೂರ್ಯ ಹತ್ರ ಹೋಗಿದ್ದೇನಮ್ಮ, ನೀನು ಯಾಕೆ ಮಾತಾಡ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಏನು ಹೇಳ್ತೀರಾ? ಫಸ್ಟ್ ಇಂದ ವಿಡಿಯೋ ನೋಡಿ, ನಿಮ್ಮ ಲೈವ್ ವಿಡಿಯೋನ, ಯಾಕೆ ಅಂತ ನಾನು ಹೇಳ್ತೀನಿ, ಅದನ್ನು ಹೇಳ್ತೀನಿ. V2 ಸೂರ್ಯ ಹತ್ರ ಹೋಗಿದ್ದ ಅಂತ ಕೇಳ್ತಿದ್ದೀರಲ್ವಾ ಕಮೆಂಟ್ನ, ನಾನು ಹೇಳ್ತೀನಿ. ಇಂಟರ್ವ್ಯೂಗೆ ಅಂತ ಹೋಗಿದ್ದೆ ನಾನು, ನನಗೆ ಒಬ್ರು ರೆಫರ್ ಮಾಡಿದ್ರು. ನನಗೆ ತುಂಬಾ ಆಸೆ ಫಿಲಮ್ ಇಂಡಸ್ಟ್ರಿ. ರೆಫರ್ ಅಂದ್ರೆ ಯಾರು ಮಾಡಿದ್ರು? ರೆಫರ್ ನನ್ನ ಅಣ್ಣನೇ ಮಾಡಿದ್ದ. ಓಕೆ. ಸೊ ರೆಫರ್ ಮಾಡಿದಾಗ ಫಸ್ಟ್ ನೀವು ಕಾಲ್ ಮಾಡ್ತೀರಾ? ಹೌದು, ಮಾಡಿದ್ದೆ. ಕಾಲ್ ಮಾಡಿದಾಗ ಏನು ಹೇಳ್ತಾರೆ ಅವರು? ಊರಿಂದ ಹೊರಗಡೆ ಇದ್ದೀನಮ್ಮ ನಾನು, ಬೆಂಗಳೂರಲ್ಲಿ ಅಂದ್ರೆ ಇಲ್ಲಿಲ್ಲ, ಬೇರೆ. ಜೋರಾಗಿ ಹೇಳಿ, ಯಾಕಂದ್ರೆ ಕೇಳಿಸ್ಕೋಬೇಕು ಇಲ್ಲಿ. ಕೇಳಿಸ್ತಿದ್ಯಾ? ಕಮೆಂಟ್ ಮಾಡಿ. ಕೇಳಿಸ್ತಿದಲ್ಲ? ಬೆಂಗಳೂರಲ್ಲಿಲ್ಲ ನಾನು, ಬೇರೆ ಊರಲ್ಲಿದ್ದೀನಿ. ಓಕೆ. 2 ದಿನ ಆದ್ಮೇಲೆ ನಾನು ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀನಿ, ನಿಮ್ಗೆ ಫೋಟೋ ಕಳಿಸಿರಿ, ರೆಸ್ಯೂಮ್ ಕಳಿಸಿರಿ ಅಂತ ಕೇಳಿದ. ಓಕೆ. ನಾನು ರೆಸ್ಯೂಮು ಕಳಿಸಿದೆ, ಒಂದು 3-4 ಫೋಟೋ ಕಳಿಸಿದೆ. ಅದಾದ್ಮೇಲೆ ಓಕೆ ಅಂತ ಬಂತು ನನಗೆ. ಅಂದ್ರೆ ನಾನು ಸ್ವಲ್ಪ ಲೌಡಾಗಿ ಮಾತಾಡಿದೆ ಅವ್ರ ಹತ್ರ, ಅಂದ್ರೆ ಸ್ವಲ್ಪ ಬೋಲ್ಡಾಗಿ ಮಾತಾಡಿದೆ ಅವ್ರ ಹತ್ರ. ನನಗೂ ಇಂಥವ್ರೆ ಬೇಕು ಅಂತ ಹೇಳಿದ್ರು ಅವರು. ಓಕೆ. ಸೊ ಇದು ಯಾವಾಗ ನಡೆದಿರೋದು? ಇದು
ಆಯ್ತು, ಒಂದು 2-3 ಮಂತ್ಸ್ ಹಿಂದೆನೇ ಆಗಿರೋದು. 2-3 ಮಂತ್ಸ್ ಹಿಂದೆ ಆಗಿರೋದು. ಈಗ ಕಾಮೆಂಟ್ ಅಲ್ಲಿ ಕೇಳ್ಬೋದು, 2-3 ಮಂತ್ಸ್ ಹಿಂದೆ ನೀನು ಮಾತಾಡದೇ ಇರೋಳು ಈಗ ಯಾಕಮ್ಮ ಬಂದು ಮಾತಾಡ್ತಾ ಇದೆಯಾ ಅಂತ ಕೇಳಬಹುದು ಅಥವಾ ಕೇಳಿರ್ಲೂಬಹುದು. ಅದಕ್ಕೆ ಏನ್ ಹೇಳ್ತೀರಾ? ಒಂದು ಹುಡುಗಿ ಅತ್ಯಾಚಾರ ಅಲ್ಲಿ ಆಗ್ತಾ ಇದೆ ಅಂತಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀರಾ ನೀವು? ಅದನ್ನ ಯಾಕೆ ಮತ್ತೆ ನ್ಯೂಸ್ ಚಾನಲ್ ಅಲ್ಲಿ ಹಾಕ್ತೀರಾ? ಎಂತಕ್ಕೆ ಹಾಕ್ತೀರಾ ನೀವು? ಮುಂದೆ ಆಗ್ಬಾರ್ದು ಅಂತ ಹಾಕ್ತೀರಾ ಅಲ್ವಾ? ಎಚ್ಚೆತ್ಕೊಳ್ಳಿ, ಜನ ಅದನ್ನ ನೋಡ್ಲಿ, ಇವ್ನು ಇಂಥವ್ನು ಅಂತ ಗೊತ್ತಾಗ್ಲಿ ಅಂತ ಅಲ್ವಾ? ಟ್ರೋಲರ್ಸೇ ಆಗ್ತಾರಲ್ವಾ ಸರ್? ಟ್ರೋಲರ್ಸೇ ಆಗ್ತಾರ, ಇಂಥವನ್ನ ಕಂಡ್ರೆ ಅಲ್ಲೇ ಹೊಡೀರಿ ಅಲ್ಲೇ ಬಡೀರಿ ಅಂತಾನು ಹಾಕ್ತಾರಲ್ವಾ ಟ್ರೋಲರು? ಹೌದು. ಅಂದ್ರೆ ನಾನು ಯಾಕೆ ಹಾಕ್ಬಾರ್ದು? ನಾನು ಯಾಕೆ ಹೇಳ್ಬಾರ್ದು? ಇಷ್ಟು ದಿನ ಆದ್ಮೇಲೆ ಯಾಕೆ ಬಂದಿದ್ದೀನಿ ಅಂದ್ರೆ ನನಗೆ ಒಂದು ಫ್ಯಾಮಿಲಿ ಅನ್ನೋ ಒಂದು ಭಯ ಇತ್ತು. ಅವ್ನು ಇವಾಗ ಫ್ಯಾಮಿಲಿನೇ ಟಾರ್ಗೆಟ್ ಮಾಡ್ತಾನೆ ಅಂತ ನನಗೆ ಗೊತ್ತು. ಪಬ್ಲಿಕಲ್ಲಿ ಹೇಳ್ತಾ ಇದೀನಿ, ನೆಕ್ಸ್ಟ್ ನನ್ನ ಫ್ಯಾಮಿಲಿ ಟಾರ್ಗೆಟ್ ಮಾಡ್ತಾನೆ. ಚಾನ್ಸೇ ಇಲ್ಲ. ಆ ಥರ ಏನಾದರೂ ಇತ್ತು ಅಂದರೆ ಕರ್ನಾಟಕದ ಜನತೆ ಇದೆ, ನೋಡ್ತಾ ಇರ್ತಾರೆ. ಸೊ ಏನೇ ಇದ್ರೂ ಕೂಡ ನೀವು ಧೈರ್ಯವಾಗಿ ಇದು ಮಾಡಿ, ಓಕೆನಾ? ಒಂದು ನಂಬಿಕೆ ಮೇಲೆ ನಾನು ಇವತ್ತು ಲೈವ್ ಬಂದಿದ್ದೀನಿ ಸರ್. ಆ ಒಂದು ನಂಬಿಕೆ ಮೇಲೆ ಲೈವ್ ಬಂದಿದ್ದೀನಿ. ಇಂಥವ್ರನ್ನ ಇನ್ನೂ ಮಾಡ್ತಿದ್ದಾರೆ ಅಂತ ಎದ್ರುಕೊಂಡು ನಾವು ಸುಮ್ಮನೆ ಇದ್ಬಿಟ್ರೆ ಇವತ್ತು ನನಗೆ ಇನ್ನೂ ಆಗಿಲ್ಲ, ಆ ಥರ ಮುಂದೆ ಬೇರೆ ಹುಡುಗಿರ್ಗೆ ಆಗತ್ತೆ. ಹಿಂದೆ ಆಗಿದೆ ಸರ್, ತುಂಬಾ ಹುಡುಗಿರ್ಗೆ ಆಗಿದೆ, ಲೆಕ್ಕ ಇಲ್ಲ. ಸರಿ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ಸ್ಗಳು ಬರ್ತಾ ಇದ್ದಾವೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಅಷ್ಟೇ ಸರ್ ಹೇಳೋದು, ಇವಾಗ ನಾನು ಒಂದು ಏನು ಹೇಳ್ತಾ ಇದ್ದೆ, ನನಗೆ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇದೆ. ನಾಳೆ ದಿನ ಅವ್ರ ಮನೆ ಹೆಣ್ಮಕ್ಳಿಗೆ ಈ ಥರ ಆದಾಗ ಇದೇ ಥರ ಬ್ಯಾಡ್ ಕಮೆಂಟ್ಸ್ ಆಗ್ತಾರ ಅಂತ ನಂದು ಒಂದು ಕ್ವಶನ್ ಸರ್. ಓಕೆ, ಸೊ ಈಗ ಲೈವ್ ಮಾಡಿರೋ ಉದ್ದೇಶ ಏನು ನಿಮ್ಮದು? ಎಲ್ಲ ಹೆಣ್ಮಕ್ಳು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇಂಥವ್ರು ತುಂಬ ಜನ ಇದ್ದಾರೆ, ಕಾಮ ದೃಷ್ಟಿಯಿಂದ ನೋಡೋರು ತುಂಬ ಜನ ಇದ್ದಾರೆ. ಬಟ್ ಮುಗ್ಧ ಹೆಣ್ಮಕ್ಳು ಇರ್ತಾರೆ ಸರ್, ಸ್ವಲ್ಪ ರೌಡಿ ಬೇಬಿ ಅನ್ನೋ ಥರ ಇದ್ಬಿಟ್ರೆ ಹೆಣ್ಮಕ್ಳು ಅಲ್ಲೇ ಅಲ್ಲೇ ಬಹುಮಾನ, ಅಲ್ಲೇ ವಿಡ್ರಾ ಕೊಟ್ಬಿಡ್ತಾರೆ ಅವರು. ಯಾಕಂತಂದ್ರೆ ಒಂದು ಹಲ್ಕಾ ಮಾತಲ್ಲಿ ಬೈಯೋದಾಗಿರ್ಬೋದು ಅಥವಾ ಹೊಡಿಯೋ ಅಷ್ಟು ಸ್ಟ್ರೆಂತ್ ನಮ್ಮ ಹೆಣ್ಮಕ್ಳಿಗೆ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಹೊಡೆದ್ಬಿಡ್ತಾರೆ ಸರ್. ಆ ಥರ ಇಲ್ದಿರೋ ಹೆಣ್ಮಕ್ಳು, ಮುಗ್ಧ ಹೆಣ್ಮಕ್ಳು ಹತ್ಕೊಂಡ್ಬಿಡ್ತಾರೆ ಸರ್. ಈ ಥರ ಒಂದು ಟೈಮ್ನಲ್ಲಿ ಹತ್ಕೊಂಡ್ಬಿಡ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಕೈಕಾಲು ಆಡಲ್ಲ. ಆ ಟೈಮ್ನಲ್ಲಿ ಹೆಣ್ಮಕ್ಳು ಸೂಸೈಡ್ ಅಟೆಂಪ್ಟ್ ಕೂಡ ಮಾಡ್ಕೋತಾರೆ. ಈ ಒಂದು ರೇಪ್ ಅನ್ನೋ ಒಂದು ಕೇಸ್ ಬಂದ್ಬಿಟ್ಟು ಅಂತಂದ್ರೆ ಎಕ್ಸಾಮ್ ಯಾಕೆ ಸರ್, ಎಕ್ಸಾಮಲ್ಲಿ ಫೇಲ್ ಆದ್ರೆ ಸೂಸೈಡ್ ಮಾಡ್ಕೋತಾ ಇದ್ದಾರೆ, ಕರೆಕ್ಟ್ ಅಲ್ವಾ ಸರ್? ಅಂಥದ್ರಲ್ಲಿ ಅವ್ರು ಮಾನ ಹೋದ್ರೆ ಸುಮ್ಮನೆ ಇದ್ಬಿಡ್ತಾರೆ ಹೆಣ್ಮಕ್ಳು. ಅಪ್ಪ ಅಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ, ಫ್ರೆಂಡ್ಸ್ ಹತ್ರ ಅಷ್ಟೊಂದು ಶೇರ್ ಮಾಡ್ಕೊಳಕ್ಕಾಗಲ್ಲ, ಆಡ್ಕೊಂಡು ನಗ್ತಾರೆ ಸರ್. ಈಗಿರುವಂಥ ಜನ್ರೇಷನಲ್ಲಿ ಈ ಥರ ಹಾಳಾದೋ ಲೈಫ್ ಹಾಳಾಯ್ತು, ಸಂಬಂಧಿಕರೇ ಸಾಕು ಸರ್. ಈಗ ನಾನು V2 ಸೂರ್ಯ ಬಗ್ಗೆ ತನಿಖೆ ಮಾಡಕ್ಕೆ ಹೊರಟಾಗ ಇವನ್ ಬ್ಯಾಕ್ಗ್ರೌಂಡ್ ಏನು ಅಂತ ಕೇಳಕ್ಕೆ ಹೊರಟಾಗ ನೀವು ನನಗೆ ಸಿಕ್ಕಿದ್ರಿ, ಓಕೆನಾ? ನಾನು ನಿಮಗೆ ಎಷ್ಟು ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ, ನೀವು ಹೇಳ್ತಾ ಇದ್ರಿ, ನಾನು ಕೇಳಿದೆ ಲೈವ್ ಬಂದು ಮಾತಾಡೋಕ್ಕಾಗುತ್ತಾ ಅಂತ ಕೇಳಿದ್ಕೆ ಇಲ್ಲ ಅಂತ ಹೇಳಿದ್ರಿ ನೀವು, ಆಯ್ತಾ? ನಾನು ಹೇಳಿದೆ ಇಲ್ಲ ಬನ್ನಿ, ಆಚೆ ಬನ್ನಿ, ನಿಮ್ಮಂಥ ಹೆಣ್ಮಕ್ಳು ಎಷ್ಟು ಜನ ಅವಮಾನಕ್ಕೆ ಹೋಗಿದ್ದಾರೆ, ಎಷ್ಟು ಏನೇನಾಗಿದೆ ಅಲ್ವಾ, ತೊಂದರೆ ಅನುಭವಿಸಿದ್ದಾರೆ V2 ಸೂರ್ಯದಿಂದ ಅಂತೇಳ್ಬಿಟ್ಟು ನಾನು ನಿಮಗೆ ಆಚೆ ಕರ್ಕೊಂಡ್ಬಂದು ಲೈವ್ ಮಾಡೋಕ್ಕೆ ಇವತ್ತು ಲೈವ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಥರನೂ ಇನ್ನೂ ಎಷ್ಟೋ ಜನ ಹೆಣ್ಮಕ್ಳು ಇದಾಗಿರ್ತಾರಲ್ವಾ, ಅನ್ಯಾಯಕ್ಕೆ ಒಳಗಾಗಿರ್ತಾರಲ್ವಾ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ಮುಂದೆ ಬರಲಿ ಅಂತ ನೀವು ಹೇಳಕ್ಕೆ ಇಷ್ಟಪಡ್ತೀರಾ ಅಥವಾ ಏನು ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರು ಮುಂದೆ ಬರ್ತಾರೆ ಸರ್, ಖಂಡಿತ ಬರ್ತಾರೆ. ಬಟ್ ಫ್ಯಾಮಿಲಿ ಅನ್ನೋ ಒಂದು ಏನು ಹೇಳ್ತಾರೆ, ಫ್ಯಾಮಿಲಿಯಿಂದ ಎಷ್ಟೋ ಫ್ಯಾಮಿಲೀಸ್ಗಳಲ್ಲಿ ಹೆಣ್ಮಕ್ಳನ್ನ ಈ ಥರ ಬಿಡಲ್ಲ ಸರ್. ಈಗ ಫ್ಯಾಮಿಲೀಸ್ಗಳಲ್ಲಿ ಹೆಣ್ಮಕ್ಳು ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ನಾವೆಲ್ಲಿ ಆಚೆ ಕಡೆ ಬಂದು ಲೈವಲ್ಲಿ ಮಾತಾಡಿದ್ರೆ ಅಥವಾ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರೆ ನಮ್ಮ ಲೈಫ್ ಎಲ್ಲಿ ಡ್ಯಾಮೇಜ್ ಆಗುತ್ತೋ ಅನ್ನೋ ಕಾರಣದಿಂದ ಹೆಣ್ಮಕ್ಳು ಹಿಂದೆ ಉಳ್ಕೋತಾ ಇದ್ದಾರೆ, ಮುಂದೆ ಬಂದು ಯಾರು ಮಾತಾಡ್ತಾ ಇಲ್ಲ. ಅದು ಒಂದು ನಿಜಾನೇ. ಮತ್ತೆ ಫ್ಯಾಮಿಲೀಸ್ ಏನಂತಾರೆ ಅಂತಂದ್ರೆ ಸಂಬಂಧಿಕರ ಬಗ್ಗೆ ಯೋಚನೆ ಮಾಡ್ತಾರೆ. ಅವ್ರು ಹಿಂಗಂತಾರೆ, ಇವ್ರು ಹಿಂಗಂತಾರೆ, ನಿನ್ನ ಮಗಳು ಈ ಥರ ಮಾತಾಡಿದಾಳೆ, ನಿನ್ನ ಮಗಳು ಆ ಥರ ಮಾತಾಡಿದಾಳೆ, ಅವಳಿಗೆ ನ್ಯಾಯ ನೀವು ಕೊಡಿಸ್ತೀರಾ? ಮಾತಾಡೋರು ಕೊಡಿಸ್ತಾರಾ ಸರ್? ಚಾನ್ಸೇ ಇಲ್ಲ. ಈಗ ಅಲ್ಲಿ ಈಗ ಏನ್ ನಡೆದಿದೆ ಅನ್ನೋದು ನಿಮಗೆ ಮಾತ್ರ ಗೊತ್ತು. ಅದೇನ್ ಗೊತ್ತಿದೆಯೋ ಅದನ್ನ ಮಾತ್ರ ನೀವು ಇಲ್ಲಿ ಮಾತಾಡ್ತಾ ಇದ್ದೀರಾ ಅಲ್ವಾ? ಸೊ ಅದನ್ನ ನೀವ್ ಏನಕ್ಕೆ ಮಾತಾಡ್ತಾ ಇದ್ದೀರಾ? ನನ್ನಂತ ಎಷ್ಟೋ ಹೆಣ್ಮಕ್ಳಿಗೆ ಅವಮಾನ ಆಗಿದೆ, ಅನ್ಯಾಯ ಆಗಿದೆ, ಇನ್ ಮುಂದೇನೋ ಹೆಣ್ಮಕ್ಳಿಗೆ ಅವಮಾನ ಅನ್ಯಾಯ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಅಂತವ್ರಿಗೆ ಮೆಸೇಜ್ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನೀವು ಲೈವ್ ಮಾಡ್ತಾ ಇದ್ದೀರಾ. ಹೇಳಿ. ಸೌಜನ್ಯ ಅವ್ರ ವಿಚಾರವಾಗಿ ಅವ್ರದ್ದು ರೇಪ್ ಕೇಸೇ ಆಗಿರೋದು, ಕರೆಕ್ಟ್ ಅಲ್ವಾ? ಆವಾಗ ಅವ್ರು ಸತ್ತೋಗಿದ್ದಾರೆ ಪಾಪ, ಅವ್ರು ಬದುಕಿಲ್ಲ. ಸೊ ಇವಾಗ ಅವ್ರು ಏನಾಗಿದೆ ಅಂತ ಅವ್ರಿಗೆ ಮಾತ್ರ ಗೊತ್ತು. ಅದು ಹೆಂಗಾಯ್ತು, ಯಾವನಿಂದ ಆಯ್ತು, ಏನಕ್ಕಾಯ್ತು ಅಂತ ಅವ್ರಿಗೆ ಮಾತ್ರ ಗೊತ್ತು. ಸೊ ನಾನು ಬದುಕಿದ್ದೀನಿ ಸರ್, ನಾನು ಹೇಳ್ಕೊತಾ ಇದ್ದೀನಿ. ಇಷ್ಟು ದಿನ ನಾನು ಒಂದು ಬೈದಲ್ಲಿದ್ದೆ, ನನ್ನ ಫ್ಯಾಮಿಲಿ ತರ ಅನ್ಕೋತಾರೆ, ನನ್ನ ಲೈಫ್ ಸ್ಪಾಯ್ಲ್ ಆಗತ್ತೆ ಅನ್ನೋ ಒಂದು ಬೈದಲ್ಲಿ ನಾನಿದ್ದೆ. ಬ್ಯಾಡ್ ಕಮೆಂಟ್ಸ್ ನಾನು ತಲೆ ಕೆಡ್ಸ್ಕೊಳಲ್ಲ ಸರ್. ಯಾಕಂತಂದ್ರೆ ಅವ್ರ ಮನೆ ಹೆಣ್ಮಕ್ಳು ವಿಚಾರ ಬಂದಾಗ ಅವ್ರಿಗೆ ಗೊತ್ತಾಗತ್ತೆ ಹೊರತು ಇನ್ನೊಬ್ರ ಮನೆ ಹೆಣ್ಮಕ್ಳು ಬಂದಾಗ ನಮಗೆ ಯಾಕೆ ಅಂತ ಕುತ್ಕೋತಾರೆ. ಇವಾಗ ಎಲ್ಲೋ ಏನೋ ಆಗ್ತದೆ ಅಂದ್ರೆ ಟಿವಿಲಿ ನೋಡ್ತಾರೆ, ಫೋನಲ್ಲಿ ನೋಡ್ತಾರೆ, ಯಾಕೆ ಅಲ್ಲಿಗೆ ಹೋಗಿ ಯಾಕೆ ನೋಡಲ್ಲ? ಫ್ರೀ ಇರಲ್ಲ, ಕೆಲಸ ಇರುತ್ತೆ. ನಿಮ್ಮನೆ ಹೆಣ್ಮಕ್ಳಿಗಾದಾಗ ಅವಾಗ್ಲೂ ಫ್ರೀ ಇರಲ್ಲ, ಕೆಲಸ ಇರುತ್ತೆ ಅಂತ ಹೋಗ್ಬಿಡ್ತಾರ ಸರ್? ನಿಮಗೆ ಹೇಳ್ತಿರೋದು ಫ್ರೀ ಇರಲ್ಲ, ಕೆಲಸ ಇರುತ್ತೆ ಅಂತ ಹೋಗ್ಬಿಡ್ತೀರಾ ನೀವು? ಸರಿ, ಈಗ ಇನ್ನೊಂದು ಪ್ರಶ್ನೆ. ಕರ್ನಾಟಕದ ಜನತೆ ಅವ್ರೇನ್ ಪ್ರಶ್ನೆ ಧ್ವನಿ ಎತ್ತುತ್ತಾರೋ ಆ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಈಗ ಇಷ್ಟೆಲ್ಲ ನೀನ್ ಮಾತಾಡ್ತಾ ಇದೆಯಲ್ಲಮ್ಮ, ನಿನ್ನ ಹತ್ರ ಪ್ರೂಫ್ ಏನಿದೆ ಅಂತ ಬಿಟ್ಟು ಅವ್ರು ಕೇಳ್ತಾರೆ. ನನ್ನ ಹತ್ರ ಪ್ರೂಫ್ ಇದೆ, ಅವ್ರು ಮಾತಾಡಿರೋ ವಾಯ್ಸ್ ರೆಕಾರ್ಡ್ಸ್ ಇದೆ. ಫಸ್ಟ್ ನನಗೆ ಲೈಕ್ ಒಬ್ರು ಫ್ರೆಂಡ್ ಅಂತ ಹೇಳ್ದ, V2 ಸೂರ್ಯ ಟೆಚಸ್ ಮಾಡಿ. ಇವಾಗ ಅವ್ನು ಯಾರು ಅಂತಾನೆ ಗೊತ್ತಿರಲ್ಲ. ಇದು ಹೆಣ್ಮಕ್ಳು ಮೇ ಬಿ ನೋಡ್ತಾ ಇರ್ತೀರಾ ವಿಡಿಯೋನ ಅಂದ್ರೆ ಕಮೆಂಟ್ ಹಾಕ್ತಾ ಇರ್ತೀರಲ್ಲ, ಅವರಿಗೂ ಕೇಳ್ತಾ ಇದ್ದೀನಿ. ನಿಮ್ಮ ಮನೆಗೆ ತಂಗೀರು ಇರ್ತಾರೆ, ಅವರು ಒಂದು ಜಾಬಿಗೆ ಹೋಗ್ತಾರೆ, ಅಲ್ಲಿರುವಂಥ ಒಂದು ಮ್ಯಾನೇಜರ್ ಆಗಿರ್ಬೋದು, ಅಲ್ಲಿ ವರ್ಕ್ ಮಾಡ್ತಾ ಇರೋನಾಗಿರ್ಬೋದು. ಸ್ವಲ್ಪ ಜೋರಾಗಿ ಮಾತಾಡ್ಬೇಕಂತೆ, ಮಾತಾಡಿ. ಕೇಳಿಸ್ತಾ ಇಲ್ಲ? ಇವಾಗ ಕೇಳಿಸ್ತಿದ್ಯಾ? ಜೋರಾಗಿ ಮಾತಾಡಿ. ವಾಯ್ಸ್ ಕೇಳಿಸ್ತಿದ್ಯಾ? ಮಾತಾಡಿ.
ಇವಾಗ ನಿಮ್ಮ ಮನೆ ಹೆಣ್ಮಕ್ಳು ಇರ್ತಾರೆ, ಒಂದು ಜಾಬಿಗೆ ಹೋಗ್ತಾರೆ, ಅಲ್ಲಿ ಮ್ಯಾನೇಜರ್ ಆಗಿರ್ಬೋದು ಅಥವಾ ಅಲ್ಲಿ ವರ್ಕ್ ಮಾಡ್ತಿರೋನಾಗಿರ್ಬೋದು, ನಿಮ್ಮ ತಂಗಿ ಮೇಲೆ ಲೈಕ್ ಶೋಲ್ಡರ್ ಮೇಲೆ ಕೈ ಹಾಕ್ತಾನೆ ಅಂತ ಅನ್ಕೊಳ್ಳಿ. ಫ್ರೆಂಡ್ ಹಾಕೋದಕ್ಕೂ ಅನ್ನೋನ್ ಪರ್ಸನ್ ಹಾಕೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅವ್ನು ಯಾವ ರೀತಿಲಿ ಹಾಕ್ತಾನೆ ಅಂತ ನಮಗಂತೂ ಗೊತ್ತಿರಲ್ಲ, ಅವ್ನು ಕೈ ಹಿಡಿತಾನೆ ಯಾವ ರೀತಿ ಕೈ ಹಿಡಿತಾನೆ ಅಂತ ಗೊತ್ತಿರಲ್ಲ, ಅವ್ನು ಟಚಸ್ ಹೇಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಅನ್ನೋನ್ ಪರ್ಸನ್ ನಮ್ಮನ್ನ ಟಚ್ ಮಾಡೋದಕ್ಕೂ ನಮಗೆ ಗೊತ್ತಿರೋ ಟಚ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ಅದ್ರ ಮೇಲೆ ಹೇಳ್ತಾ ಇದ್ದೀನಿ ನಾನು. ನನಗೆ ಗೊತ್ತಿದೆ ಅವನು ಸ್ಟಾರ್ಟಿಂಗಲ್ಲಿ ಅವ್ನ ಬಿಹೇವಿಯರ್ ನನಗೆ ಇಷ್ಟ ಆಗಿಲ್ಲ. ನಾನು ಫೋನಲ್ಲಿ ಹೇಳಿದ್ದೀನಿ, ನನ್ನ ಹತ್ರ ರೆಕಾರ್ಡ್ ಇದೆ, ನಾನು ಡೈರೆಕ್ಟಾಗಿ ಹೇಳಿದ್ದೀನಿ ಸರ್. ಈಗ ಮುಂದಿನ ದಿನಗಳಲ್ಲಿ ಆ ರೆಕಾರ್ಡ್ಸ್ ಆಗಿರ್ಬೋದು, ರೆಕಾರ್ಡ್ಸ್ ಇದೆ, ಮತ್ತೆ ಇನ್ನೇನಿದೆ ನಿಮ್ಮ ಹತ್ರ? ಅವ್ನು ಮಾಡಿರೋ ಚಾಟ್ ಲಿಸ್ಟ್ ಇದೆ ಸರ್. ಚಾಟ್ ಲಿಸ್ಟ್ ಎಲ್ಲ ಇದೆಯಲ್ವಾ? ಸೊ ಮುಂದಿನ ದಿನಗಳಲ್ಲಿ ಅದು ಅವಶ್ಯಕತೆ ಬಿತ್ತು ಅಂದ್ರೆ ನೀವು ಅದನ್ನ ತೋರ್ಸೋಕೆ, ಕರ್ನಾಟಕದ ಜನತೆಗೆ ತೋರ್ಸೋಕೆ ನೀವು ರೆಡಿ ಇದ್ದೀರಾ? ಐ ಆಮ್ ರೆಡಿ ಸರ್. ನಾನು ರೆಡಿ ಇದ್ದೀರಾ? ಯಾಕಂದ್ರೆ ಏನೋ ಲೈವಲ್ಲಿ ಬರ್ತಾ ಇದೀವಿ, ಮಾತಾಡ್ತಾ ಇದೀವಿ ಅಂತ ಸುಮ್ಮನೆ ಮಾತಾಡೋದಲ್ಲ, ಕರೆಕ್ಟಾ? ಸೊ ನಾನು ಒಬ್ಬ ಮಾಧ್ಯಮದವನಾಗಿ ಕರ್ನಾಟಕದ ಜನತೆ ಏನು ಅಪೇಕ್ಷಿಸ್ತಾ ಇದ್ದಾರೆ ಅದ್ರ ಪರವಾಗಿ ನಾನು ಧ್ವನಿ ಎತ್ತಿ ನಿಮಗೆ ಈಗ ನಾನು ಲೈವಲ್ಲಿ ನಿಮಗೆ ಕೇಳ್ತಾ ಇರೋದು, ಓಕೆನಾ? ಮುಂದೊಂದು ದಿನ ಈಗ ಇಷ್ಟೆಲ್ಲ ನೀನು ಮಾತಾಡಿದೀಯಲ್ಲಮ್ಮ, ನಿನ್ನ ಹತ್ರ ಸಾಕ್ಷಿ ಏನಿದೆ, ಪ್ರೂಫ್ ಏನಿದೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ ನಿಮ್ಮ ಹತ್ರ ಇದೆಯಾ? ಸೊ ತೋರ್ಸಕ್ ನೀವು ರೆಡಿ ಇದ್ದೀರಾ? ಓಕೆ. ರೆಕಾರ್ಡ್ಸ್ ಇದೆ. ನಾನು ಹೇಳಿದ್ದೆ ಅವ್ರಿಗೆ ಸರ್ ನಾನು ಡ್ಯೂಟಿಗೆ ಬರಲ್ಲ ಅಂತ. ಅವತ್ತಿನ ದಿನನೇ ಹೇಳಿದ್ದೆ ನಾನು. ಏನು ಅವ್ನ ಮನೆಯಿಂದ ನಾನು ತಪ್ಪಿಸ್ಕೊಂಡು ಬಂದಿದ್ನಲ್ಲ, ನಮ್ಮ ಅಣ್ಣಗೆ ಮೆಸೇಜ್ ಮಾಡಿಬಿಟ್ಟು ಕರ್ಕೊಂಡು ಹೋಗು ಇಲ್ಲಿಂದ, ನನಗೆ ಆಗ್ತಿಲ್ಲ ಅಂತ ಹೇಳಿದ್ನಲ್ಲ, ಒಂದು ಮೆಸೇಜ್ ಮಾಡೋಕ್ಕೂ ಬಿಡ್ತೀನಿ ನೋಡು, ನನಗೆ ಗೊತ್ತಿಲ್ಲ, ಹೈಡ್ ಮಾಡಿ ಮೆಸೇಜ್ ಮಾಡಿದ್ದೀನಿ. ಕಾಲ್ ಬಂತು ಅಂತ ಹೊರಗೆ ಬಂದು ನನ್ನ ಅಣ್ಣಗೆ ಮತ್ತೆ ಕಾಲ್ ಮಾಡಿಬಿಟ್ಟು ನಾನು ಹೇಳಿದೆ, ಅಣ್ಣ ನಮ್ಗೆ ಇಲ್ಲಿ ಯಾಕೋ ಒಂದು ಬಿಹೇವಿಯರ್ ನಂಗೆ ಇಷ್ಟ ಆಗ್ತಿಲ್ಲ, ದಯವಿಟ್ಟು ನಾನು ಇಲ್ಲ ಕರ್ಕೊಂಡು ಹೋಗೋಣ, ಅಮ್ಮಂಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ಬಿಟ್ಟು ನಾನು ಕರ್ಕೊಂಡು ಹೋಗು ಅಂತ ನಾನು ಹೇಳಿದೆ. ಅವತ್ತು ಒಂದು 10 ಮಿನಿಟ್ಸ್ಗೆ ಬಂದಿದ್ದಾನೆ ಅಣ್ಣ, ಬಂದು ನನ್ನ ಕರ್ಕೊಂಡು ಅವ್ನು ಕಳಿಸ್ಲಿಲ್ಲ. ನಾನು ಅವತ್ತಿನ ದಿನ ಕೆಲಸ ಅಲ್ಲಿಂದ ಬಂದ್ಮೇಲೆ ನಾನು ಮನೆಗೂ ಹೋಗಲಿಲ್ಲ, ಪಾರ್ಕಲ್ಲೇ ಕುತ್ಕೊಂಡಿದ್ದೆ, ಪುಟೇನಲ್ಲಿ ಪಾರ್ಕಲ್ಲೇ ಕುತ್ಕೊಂಡಿದ್ದೆ, ಬ್ರಿಗೇಡ್ ಪಾರ್ಕಲ್ಲಿ ಕುತ್ಕೊಂಡಿದ್ದೆ. 2 ಅವರ್ಸ್ ಹತ್ಕೊಂಡು ಕುತ್ಕೊಂಡಿದ್ದೆ ಪಾರ್ಕ್ ಒಳಗಡೆ. ಮಧ್ಯಾಹ್ನ ಅಲೌಡ್ ಇರಲಿಲ್ಲ, ಬ್ಯಾಕ್ ಗೇಟಿಂದ ಹೋಗಿ ಕುತ್ಕೊಂಡಿದ್ದೆ. ಅಲ್ಲಿ ಕಾನ್ಸ್ಟೇಬಲ್ ಬಂದರು, ಇಲ್ಲಿ ಕುತ್ಕೊಳ್ಳೋಂಗಿಲ್ಲಮ್ಮ ಹೋಗಿ ಅಂತ ಅಂದರು. ಮೇಡಮ್ ವರ್ಕ್ ಅವ್ರು ಅನ್ಕೊಂಡ್ರು ಕಾಲೇಜ್ ಹುಡುಗಿ, ಸೊ ಕಾಲೇಜ್ ಬಂಕ್ ಮಾಡಿ ಬಂದಿದ್ದಾರೆ ಅಂತ. ಬಟ್ ನಾನು ಹೇಳಿದೆ ಇಲ್ಲ ಮೇಡಮ್ ಡ್ಯೂಟಿಯಿಂದ ಬಂದಿದ್ದೀನಿ, ಸುಸ್ತಾಗಿದೆ, ಕುತ್ಕೊಂಡಿದ್ದೀನಿ ಅಂತ ಹೇಳಿ ಅವ್ರು ಹೊರಟೋದ್ರು. ಆಮೇಲೆ ನಾನು ಹತ್ತಿದ್ದೀನಿ, 2 ಅವರ್ ಹತ್ಬಿಟ್ಟು ಮತ್ತೆ ಕಾಲ್ ಬಂತು ಅವ್ನ ಕಡೆ, ನಾನು ದಯವಿಟ್ಟು ಸೂರ್ಯ ಕಡೆಯಿಂದ ಕಾಲ್ ಬಂತು ನನಗೆ, ಯಾಕಮ್ಮ ಇನ್ನೂ ಬರಲಿಲ್ವಾ ಅಂತ ಅಂದರು. ಇಲ್ಲ ಸರ್ ನನ್ನ ಮೇಲೆ ಬರಲ್ಲ ಅಂತ ಅಂದೆ. ಯಾಕಮ್ಮ ಅಂತ ಕೇಳಿದ್ರು, ಫಸ್ಟು ಅಮ್ಮ ಅಂತಲೇ ಮಾತಾಡ್ಸಿದ್ರು. ಯಾಕಮ್ಮ ಅಂತ ಕೇಳಿದ್ರು, ಸಾರಿ ಕೇಳ್ದ ಯಾಕಮ್ಮ ಅಂತ ಕೇಳ್ದ. ನಾನು ಹೇಳಿದೆ ಸರ್ ನಿಮ್ಮ ಟಚಸ್ ಎಲ್ಲ ನನಗೆ ಇಷ್ಟ ಆಗ್ತಾ ಇಲ್ಲ ಸರ್, ನಿಮ್ಮ ಜೋರಾಗಿ ಮಾತಾಡಿ ಸರ್, ಅದು ವಾಯ್ಸ್ ಅಷ್ಟೇ ಬರ್ತದೆ. ನಿಮ್ಮ ಟಚಸ್ ಎಲ್ಲ ನನಗೆ ಇಷ್ಟ ಆಗ್ತಾ ಇಲ್ಲ ಸರ್, ನಿಮ್ಮ ಬಿಹೇವಿಯರ್ ಯಾಕೋ ನಂಗೆ ಬೇಡ ಕಾಣಿಸ್ತದೆ, ನಾನು ಬರಲ್ಲ ಅಂತ ಡೈರೆಕ್ಟಾಗೇ ಹೇಳಿದೆ. ರೆಕಾರ್ಡ್ ಇದೆ ನನ್ನ ಹತ್ರ. ಅವ್ರೇನು ಅಂದಿರ್ಬೋದು, ಏ ಪಾಪಿ ಅಂತ ಅಂದರು. ಏನಕ್ಕೆ ವರ್ಡ್ ಯೂಸ್ ಮಾಡ್ದ? ಏನು ಅವಶ್ಯಕತೆ ಇತ್ತು ಆ ವರ್ಡ್ ಯೂಸ್ ಮಾಡೋದಕ್ಕೆ? ಏ ಪಾಪಿ ಅಂತ ಹೇಳ್ದ. ಅದಾದ್ಮೇಲೆ ಏನು ಸರ್ ಅದಕ್ಕೆ ಕೇಳಿದಕ್ಕೆ, ಏನಿಲ್ಲಮ್ಮ ನಾನು ನಿನ್ನ ಒಳ್ಳೆ ಅಣ್ಣ ಥರ ನೋಡ್ಕೊತಾ ಇದ್ದೆ, ಮತ್ತೆ ಆಫೀಸ್ ಒಳಗಡೆ ಫ್ರೆಂಡ್ ಅಂತ ಹೇಳಿದ್ದು, ಅವಾಗಲೂ ಅಣ್ಣ ಅಂತ ಹೇಳ್ಬೋದಿತ್ತಲ್ವಾ? ನನ್ನ ಕ್ವಶನ್ ಇಷ್ಟೇ, ಫ್ರೆಂಡು ಅಂತ ಆಫೀಸ್ ಒಳಗೆ ಹೇಳಿದ್ಮೇಲೆ ಕಾಲಲ್ಲಿ ನಾನು ಡ್ಯೂಟಿಗೆ ಬರಲ್ಲ ಅಂತಂದ್ಮೇಲೆ ಅಣ್ಣ ನಾನು ಹೇಳಿದೆ ಇಲ್ಲ ಸರ್ ನಂಗೆ ಇಷ್ಟ ಆಗ್ತಿಲ್ಲ, ದಯವಿಟ್ಟು ನಂಗೆ ಫೋರ್ಸ್ ಮಾಡಿಬಿಡಿ, ನಾನು ಬರಲ್ಲ ಅಂತ ಹೇಳಿದಾಗ ಅಮ್ಮ ಇಲ್ಲಮ್ಮ ನನಗೆ ಈ ಥರ ಅಣ್ಣ ಥರ ಇರಲ್ಲ, ಮುಂಚೆ ಥರ ಇರಲ್ಲ, ಬೇರೆ ಅಣ್ಣ ಥರ ನೋಡ್ಕೋತೀನಿ ಅಂತ. ಬೇರೆ ಅಣ್ಣ ಅಂದರೆ ಯಾವ ಥರ? ನನ್ನ ಕ್ವಶನ್ ಇದೆ, ಬೇರೆ ಅಣ್ಣ ಥರ ಅಂದರೆ ಯಾವ ಥರ? ಓ ಸಪ್ರೇಟ್ ಅಣ್ಣಂದಿರಿಗೆ ಬೇರೆ ಪಾರ್ಟ್ಸ್ ಇದೆಯಾ? ಈ ಥರ ಅಣ್ಣ ಈ ಥರ ಬಿಹೇವಿಯರು, ಈ ಥರ ಅಣ್ಣ ಈ ಥರ ಬಿಹೇವಿಯರ್ ಅಂತ ಇದೆಯಾ ಅವರಿಗೆ? ಎಲ್ಲರ ಅಣ್ಣನ ಬಿಹೇವಿಯರು ಒಂದೇ. ಯಾವ ಅಣ್ಣನೂ ತನ್ನ ತಂಗಿನ ಕೆಟ್ಟ ದೃಷ್ಟಿಯಲ್ಲಿ ನೋಡಲ್ಲ. ಈಗ ಈ ಲೈವ್ ಮಾಡ್ತಾ ಇದ್ದೀರಾ, ಸೊ ನಿಮಗೆ ಬ್ಯಾಡ್ ಕಾಮೆಂಟ್ಸು ಬರ್ಬೋದು, ಗುಡ್ ಕಾಮೆಂಟ್ಸು ಬರ್ಬೋದು. ನಾನು ತಗೋತೀನಿ ಸರ್ ಅದನ್ನ. ಅದು ತಗೊಳಕ್ ನೀವು ರೆಡಿ ಇದ್ದೀರಾ? ಸೊ ಈಗ ಮುಂದೊಂದು ದಿನ ನಿಮ್ಮ ತಂದೆ ತಾಯಿ ನಿಮ್ಮ ಅಣ್ಣ ಯಾರಾದರೂ ನೋಡಿದ್ರೆ ಅದು ನಿಮ್ಮ ಕಡೆಯಿಂದ ಏನು ಕ್ಲಾರಿಟಿ ಕೊಡ್ತೀರಾ? ನನ್ನ ಲೈಫ್ ಸೇವ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ನಾನು ಲೈವ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಅಕಸ್ಮಾತ್ ನನ್ನ ಲೈಫೇ ಹಾಳಾಗಿ ಹೋಗ್ಬಿಟ್ಟಿದ್ರೆ ನಮ್ಮ ಅಪ್ಪ ಅಮ್ಮ ಅವಾಗ ಏನು ಮಾಡ್ತಾ ಇದ್ರು? ಸರಿ, ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತಲ್ವಾ ನಿಮಗೆ? ಈಗ ನೀವು ಬಂದು ಲೈವಲ್ಲಿ ಮಾತಾಡ್ತಾ ಇದ್ದೀರಲ್ವಾ, ಅವತ್ತು ಯಾಕೆ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ ನೀವು? ಭಯ ಇರುತ್ತೆ ಸರ್. ಓಕೆ. ಯಾವುದೇ ಹೆಣ್ಮಕ್ಳಾದ್ರೂ ಒಬ್ಬನ ಜೊತೆ ಈ ತರ ಆಗಿದೆ ಅಂತಂದ್ರೆ, ಎಕ್ಸಾಂಪಲ್ ಇವಾಗ ಒಂದು ಕೇಸ್ ಆದ್ರೆ, ಜೋರಾಗಿ ಹೇಳಿ. ಇವಾಗ ಒಂದು ಕೇಸ್ ಆದ್ರೆ ಸರ್, ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ವಿಟೇಷನ್ ಅಂದ್ರೆ ಏನ್ ಹೇಳ್ತಾರೆ, ಅದು ವಿಚಾರಿಸಬೇಕಾದ್ರೆ ಏನಾಯ್ತು ಇನ್ವೆಸ್ಟಿಗೇಷನ್ ಮಾಡುವಾಗ ಏನೇನ್ ಕೇಳ್ತಾರೆ ಸರ್ ಕ್ವಶನ್ಸ್ ಅಲ್ಲಿ? ಎಷ್ಟು ಚೀಪ್ ಆಗಿ ಕೇಳ್ತಾರೆ ಸರ್ ಕ್ವಶನ್ಸ್ ಅಲ್ಲಿ. ಹಾಗಾದ್ರೆ ಅವಾಗ ಇದ್ದಿದ್ದ ಭಯ ಇವಾಗ ಇಲ್ಲ ಅಂತ? ಖಂಡಿತ ಇಲ್ಲ ಸರ್. ಯಾಕೆ ಅಂತಂದ್ರೆ ನನ್ಗೆ ಅವಾಗ ಏನು ಈಗ ಎಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀರಾ ಭಯ ಇಲ್ಲ ಅಂತ ಹೇಳ್ಬಿಟ್ಟು? ಸೊ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ? ಟ್ರಸ್ಟ್ ಸರ್. ನಮ್ಮ ಕನ್ನಡಿಗರ ಜನ ಅಂತ ಹೇಳಿದ್ರಲ್ವಾ ನೀವು, ಅವರಿಂದ ನನಗೆ ಬ್ಯಾಡ್ ಕಮೆಂಟ್ ಬಂದ್ರು ನಾನು ತಗೋತೀನಿ, ಗುಡ್ ಕಮೆಂಟ್ ಬಂದ್ರು ತಗೋತೀನಿ. ಯಾಕೆಂತ ನಾನು ಮಾತಾಡ್ತಿರೋದ್ರಲ್ಲಿ ತಪ್ಪಿಲ್ಲ ಸರ್. ನಾನು ಇರೋದನ್ನ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ನಾನು ಯಾವುದೋ ಒಂದು ವಿಡಿಯೋ ಮಾಡ್ಬಿಟ್ಟು ಹಾಕ್ತಾ ಇಲ್ಲ, ಕಟ್ ಮಾಡ್ಬಿಟ್ಟು ನಾನು ಹಾಕ್ತಾ ಇಲ್ಲ, ವಿಡಿಯೋನ ಎಡಿಟಿಂಗ್ ಮಾಡ್ಬಿಟ್ಟು ಹಾಕ್ತಾ ಇಲ್ಲ, ಲೈವ್ ಅಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ಸೊ ನನಗಿರೋದು ಒಂದೇ ಸರ್, ನಾನು ಬಚಾವಾಗಿದ್ದೀನಿ. ಸೊ ಬೇರೆ ಹುಡುಗಿರು ಸಿಕ್ಕಾಕೊಳ್ತಾರೆ ಸರ್. ನಾನು ಹೇಳ್ದಂಗೆ ಆವಾಗಲೇ ಮುಗ್ಧ ಹುಡುಗಿರು ಇರ್ತಾರೆ. ಸೊ ಅವ್ರಿಗೆ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಫ್ಯಾಮಿಲೀಸಲ್ಲಿ ಹೇಳ್ಕೊಳಕ್ಕಾಗಲ್ಲ, ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ಕಾಗಲ್ಲ, ಅವ್ರು ಒಬ್ಬೊಬ್ಬರೇ ಹೇಳ್ತಾರೆ ಸರ್. ಇವಾಗಲೂ ಎಷ್ಟೋ ಜನ ಹೆಣ್ಮಕ್ಳು ಲೈಫಲ್ಲಿ ಈ ಥರ ಆಗಿದೆ ಸರ್. ಇವಾಗ ಪೊಲೀಸ್ ಸ್ಟೇಷನ್ಗಳಲ್ಲಿ ಒಂದು ಲೇಡಿ ಕಾನ್ಸ್ಟೇಬಲ್ ಇಲ್ದಿರಾನೇ ಹೆಣ್ಮಕ್ಳನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ. ಇದನ್ನು ಯಾರು ಕೇಳೋರಿಲ್ವಾ?
ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋ ವೈರಲ್ ಆಗಿತ್ತು ಸರ್. ಒಂದು ಹೆಣ್ಮಗಳನ್ನ ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ, ಲೇಡಿ ಕಾನ್ಸ್ಟೇಬಲ್ ಇಲ್ಲ ಅಲ್ಲಿ. ಹೆಂಗೆ ತೊಗೊಂಡ್ರು, ರ್ಯಾಷನ್ ಹೆಂಗೆ ತೊಗೊಂಡ್ರು ಇವರು? ಅಲ್ಲಮ್ಮ, ಆಗ ಭಯ ಇತ್ತು ಅಂತ ಹೇಳಿದ್ರಲ್ಲ, ಯಾರಾದರೂ ವ್ಯಕ್ತಿನ ಕರ್ಕೊಂಡು ಹೋಗ್ಬಿಟ್ಟು ನೀವು ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ ನೀವು? ಯಾರನ್ನ ಸರ್, ಯಾರನ್ನ ಕರ್ಕೊಂಡು? ಯಾರಾದರೂ ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ನೀವು ಯಾರು ನಂಬಿರ್ತೀರೋ, ನಂಬಿಕಸ್ತರು ಯಾರಿರ್ತಾರೆ ಅವ್ರನ್ನ ಕರ್ಕೊಂಡು ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿಸ್ಬೋದಿತ್ತಲ್ಲ? ಆಗಿದೆ ಸರ್ ಅದು. ಕಂಪ್ಲೇಂಟ್ ಮಾಡಿದ್ದೀರಾ? ಬಟ್ ಏನಂತ ಅಂದ್ರೆ ಅವ್ನ ಚಾಟ್ ಲಿಸ್ಟ್ ಇತ್ತು ನನ್ನ ಹತ್ರ, ಕಾಲ್ ರೆಕಾರ್ಡ್ ಇತ್ತು ನನ್ನ ಹತ್ರ. ರೂಮಲ್ಲಿ ಕ್ಯಾಮ್ರಾ ಇರಲಿಲ್ಲ ಸರ್. ಯಾವ ರೂಮ್ ಅಂದ್ರೆ ಯಾವ ರೂಮು? ಗ್ರೀನ್ ಮ್ಯಾಟ್ ರೂಮ್ ಅದು. ಗ್ರೀನ್ ರೂಮು. ಎಡಿಟಿಂಗ್ ರೂಮ್ ಅಂತ ಒಂದಿರುತ್ತೆ, ನಾರ್ಮಲ್ ಹಾಲ್ ಒಂದು ರೂಮ್ ಇರುತ್ತೆ. ಗ್ರೀನ್ ಮ್ಯಾಟ್ ಅಂದ್ರೆ ನಾವು ವಿಡಿಯೋ ಮಾಡೋದಕ್ಕೆ. ಗೊತ್ತು ಹೇಳಿ. ಆ ರೂಮ್ ಅಲ್ಲಿ ಸಿಸಿ ಕ್ಯಾಮ್ರಾ ಇಲ್ಲ. ಸಿಸಿ ಕ್ಯಾಮ್ರಾ ಇಲ್ಲ. ಓಕೆ. ಆ ರೂಮಲ್ಲಿ ಸಿಸಿ ಕ್ಯಾಮ್ರಾ ಇಲ್ಲ ಅಂತ ಅಂದ್ಮೇಲೆ ಅಲ್ಲಿ ಏನ್ ನಡೆದಿದೆ ಅಂತ ನನ್ನ ಬಾಯಿಂದ ಹೇಳಿದ್ರು ಅದು ಬೇರೆ ತರ ಅರ್ಥ ಹೋಗುತ್ತೆ ಸರ್. ಇವಾಗ ನನ್ನ ಬೆಡ್ ಮೇಲೆ ಕರ್ದ ಅಂತ ಒಂದು ಅರ್ಥದ ನಾನು ಹೇಳ್ಬೋದು. ಅಮ್ಮ, ಬೆಡ್ ಮೇಲೆ ಕರ್ದ ಅಂತ ನೀವು ಹೇಳ್ತಾ ಇದ್ದೀರಾ, ಕರೆಕ್ಟಾ ಇದು? ನಿಜಾನಾ ಇದು? ಹೌದು. ನಾನು ಬೆಡ್ ಕೆಳಗೆ ಕುತ್ಕೊಂಡಿದ್ದೆ ಸರ್. ನಾನು ಇವಾಗ್ಲೂ ಹೇಳ್ತೀನಿ, ಅದು ಮಂಚ ಅಲ್ಲ, ಬೆಡ್. ನೆಲದ ಮೇಲೆ ಹಾಕುವಂತ ಬೆಡ್. ಅಂದ್ರೆ ನೀವು ಹೇಳ್ತಿರೋದು ಅವನೇನ್ ಆಫೀಸ್ ಮಾಡ್ಕೊಂಡಿದಾನೋ ಅದು ಆಫೀಸ್ ಅಲ್ಲ. ಆಫೀಸ್ ಅಲ್ಲ ಅದು. ಹಾಗಾದ್ರೆ ಏನದು? ಆಫೀಸ್ ಅಲ್ಲ ಸರ್, ಒಂದು ಮನೆ ತರ ಸರ್. ಮನೆಯಲ್ಲಿ ಇವಾಗ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ವೇಶ್ಯಾವಾಟಿಕೆ ಹೆಂಗ್ ನಡೆಯುತ್ತೆ ಸರ್, ಯಾವುದೋ ಒಂದು ರೆಸ್ಟೋರೆಂಟ್ ಗಳಲ್ಲಾಗಿರ್ಬೋದು, ಒಂದು ರೂಮ್ ಗಳಲ್ಲಾಗಿರ್ಬೋದು, ಹೆಂಗಿರುತ್ತೆ ಇವನ್ನ ಆಫೀಸ್ ಒಂದು ನೇಮ್ ಲೇಬಲ್ ನ ಅಂಟ್ಕೊಂಡು ಮನೇಲಿ ಈ ತರ ಮಾಡ್ತಿದ್ದಾನೆ ಸರ್. ಬೇಕಾದ್ರೆ ಆ ಬಿಲ್ಡಿಂಗ್ ಅಲ್ಲಿ ಎಷ್ಟೋ ಹೆಣ್ಮಕ್ಳು, ಅಲ್ಲಿ ಮೇಲ್ಗಡೆ ಒಂದು ಆಂಟಿ ಇದ್ದಾರೆ ಸರ್, ಅವ್ರ ಕೇಳ್ಬಿಟ್ಟು ನೋಡಿಬೇಕಂತಂದ್ರೆ ಎಷ್ಟು ಜನ ಹೆಣ್ಮಕ್ಳು ಬರ್ತಾರೆ ಅಂತ ಗೊತ್ತಿಲ್ಲ, ಎಷ್ಟು ಜನ ಹೆಣ್ಮಕ್ಳು ಹೋಗ್ತಾರೆ ಅಂತಾನೂ ಗೊತ್ತಿಲ್ಲ. ಏನ್ ಅವಶ್ಯಕತೆ ಇದೆ? ಅವ್ನು ಡಿಪಿ ಫಸ್ಟ್ ಒಂದು ಸ್ಟೇಟಸ್ ಹಾಕಿದ್ದ, ಬರೀ ವುಮೆನ್ಸ್ ಲೇಡೀಸ್ ಬೇಕು ಆಂಕರಿಂಗ್, ರಿಪೋರ್ಟಿಂಗ್, ಎಡಿಟಿಂಗ್. ಯಾಕೆ ಗಂಡ್ ಮಕ್ಳು ಬೇಡವಾ? ಬರೀ ಲೇಡೀಸೇ ಬೇಕಂತ? ಲೇಡೀಸೇ ಬೇಕಿತ್ತಾ? ಅವ್ನು ಸ್ಟೇಟಸ್ ಹಾಕಿದ ಸರ್, ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ. ಅದು ಇದೆಯಾ ನಿಮ್ಮ ಹತ್ರ? ಸ್ಕ್ರೀನ್ ಶಾಟ್ ನಾನು ತಗೊಂಡಿಲ್ಲ. ಅವ್ನು ಹಾಕಿರೋದು ಮೇ ಬಿ ಅವ್ನ ಹಿಸ್ಟ್ರಿಲಿ ಇರುತ್ತೆ, ಅವ್ನ ಗ್ಯಾಲರಿಯಲ್ಲಿ ಇರುತ್ತೆ. ಇವಾಗ ವಿಡಿಯೋ ನೋಡ್ಬೇಕಾದ್ರೆ ಡಿಲೀಟ್ ಮಾಡಿದ್ರೆ ಮಾಡ್ಬಿಡ್ತಾನೆ. ಯಾವ್ದ್ರಲ್ಲಿ? ಫೇಸ್ಬುಕ್ ಅಲ್ಲ, ಯಾವ್ದ್ರಲ್ಲಿ? ವಾಟ್ಸ್ಆಪ್ ಅಲ್ಲಿ. ಓಕೆ. ಜಿಬಿ ವಾಟ್ಸ್ಆಪ್ ಇದ್ದಿದ್ರೆ, ಜಿಬಿ ವಾಟ್ಸ್ಆಪ್ ಬೇರೆ ಯೂಸ್ ಮಾಡ್ತಾ ಇದ್ರಾ? ಜಿಬಿ ವಾಟ್ಸ್ಆಪ್ ನನ್ನ ಹತ್ರ ಇದ್ದಿದ್ರೆ ನಾನು ಅದನ್ನ ನೋಡ್ಬೋದಿತ್ತು. ಓಕೆ ಓಕೆ. ಸೊ ಅವ್ನು ವುಮೆನ್ ಬರೀ ಲೇಡೀಸ್ ಆಂಕರಿಂಗು, ಲೇಡೀಸ್ ರಿಪೋರ್ಟಿಂಗು, ಲೇಡೀಸ್ ಎಡಿಟಿಂಗ್ ಬೇಕು, ಗರ್ಲ್ಸ್ ಬೇಕು ಅಂತ ಏನಕ್ಕೆ ಹಾಕ್ಬೇಕು? ಯಾಕೆ ಹುಡುಗರು ಟ್ಯಾಲೆಂಟ್ ಇರಲ್ವಾ? ಹುಡುಗರು ಮಾಡಕ್ ಬರಲ್ವಾ ಇದೆಲ್ಲ? ಹುಡುಗಿರೇ ಮಾಡ್ಬೇಕಾ? ಸರಿ, ನೀವು ಇಂಟರ್ವ್ಯೂಗೆ ಅಂತ ಹೋಗ್ತೀರಾ ಆಫೀಸಿಗೆ, ಎಷ್ಟು ಜನ ಎಂಪ್ಲಾಯ್ಸ್ ಇರ್ತಾರೆ ಅಲ್ಲಿ ಕೆಲಸ ಮಾಡೋರು? ಸರ್ ಅಲ್ಲಿ ಯಾರೂ ಇಲ್ಲ ಸರ್, ಅವನೊಬ್ಬನ್ ಬಿಟ್ರೆ ಎಡಿಟಿಂಗ್ ಅಂತ ಇನ್ನೊಂದು ಹುಡುಗ ಇದ್ದ, ಅವನು ಒಂದ್ ಮಧ್ಯಾಹ್ನ ಅಷ್ಟೊಗೆಲ್ಲ ಹೊಂಟೋದ ಸರ್, ಒಂದೂವರೆ. ಅಂದ್ರೆ ಓವರ್ ಆಲ್ ಆಫೀಸ್ ಅಲ್ಲಿ ಇಬ್ರೆ. ಅವ್ರು ಹುಡುಗ ಹೋದ್ಮೇಲೆ ಸರ್ ನಾನು ಒಬ್ಳೆ ಇದ್ದಿದ್ದು ಅಲ್ಲಿ. ಮತ್ತೆ ಅಲ್ಲಮ್ಮ, ಈಗ ವಿಡಿಯೋಸ್ ಮಾಡ್ತಾರೆ, ಪ್ರತಿಯೊಂದು ಹಾಕ್ತಾರೆ, ದೊಡ್ಡ ಆಫೀಸ್ ಮಾಡಿದ್ದಾರೆ. ಅಂದ್ರೆ ದೊಡ್ಡ ಆಫೀಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮಿನಿಮಮ್ ಅಟ್ಲೀಸ್ಟ್ ಎಷ್ಟೋ ಜನ ಕೆಲಸ ಮಾಡ್ತಿರ್ಬೇಕಲ್ವಾ? ಅಂದ್ರೆ ಹೆಂಗ್ ಗೊತ್ತಾ ಸರ್, ಮನೆ ನೀವು ಇವಾಗ ಒಂದು ಹಾಲು, 2 ಬೆಡ್ರೂಮ್, 1 ಕಿಚನ್, ಬಾಲ್ಕನಿ ಹೆಂಗಿರುತ್ತೆ ಸೇಮ್ ಅದೇ ತರ ಇದೆ ಸರ್. ಆ ಆಫೀಸ್ ಅಲ್ಲಿ ಇಬ್ರೇ ಕೆಲಸ ಮಾಡೋದು? ಇಬ್ರೇ ಅಲ್ಲ ಸರ್, ಒಬ್ಬನೇ ಕೆಲಸ ಮಾಡೋದು, ಓನರ್ ಇವನು, ಇಬ್ರೇ. ಓಕೆ. ಸೊ ಅವ್ನು ಮಧ್ಯಾಹ್ನ ಹೊಂಟೋದ ಸರ್ ಹುಡುಗ. ಸೊ ಡೋರ್ ಲಾಕ್ ಮಾಡಿದ್ರು, ಮನೆ ಡೋರ್, ಅದು ಆಫೀಸ್ ಡೋರ್ ಅಂತ ಓಪನಿಂಗ್ ಅಲ್ಲಿ ಇರುತ್ತೆ, ಬಟ್ ಮನೆ ಡೋರ್ ಕ್ಲೋಸ್ ಮಾಡ್ದ. ಇಬ್ರೇ, ನಾನು ಮತ್ತೆ ಅವ್ನು ಇಬ್ರೇ ಇರೋದು. ನೋಡೋ ದೃಷ್ಟಿಗೆ ಹೆಂಗ್ ಕಾಣಿಸುತ್ತೆ ಅಂತ ಅಂದ್ರೆ ಅದು ವಿಚಿತ್ರ, ಬೇರೆ ತರ ಕಾಣಿಸುತ್ತೆ, ಕೆಟ್ಟದಾಗ ಕಾಣಿಸುತ್ತೆ ಇಬ್ರೇ ಇರೋದು ಅಂತ ಅಂದ್ರೆ. ಬಟ್ ಆ ಸಿಚುವೇಶನ್ ನಾನು ಫೇಸ್ ಮಾಡ್ಕೊಂಡು ಬಂದೆ ಸರ್. ಅವತ್ತಿನ ದಿನ ಅವ್ನ ಪಿಕ್ಚರ್ಸ್ ಎಲ್ಲ ನಾನು ನೋಡ್ಕೊಂಡು ಅಸಹ್ಯ ಪಡ್ಕೊಂಡು ಬಂದಿದ್ದೀನಿ ನಾನು. ಸರಿ ಅಮ್ಮ, ಈಗ ನೀವು ಕನ್ನಡ ಮಾತಾಡ್ತೀರಾ, ಈಗ ಜರ್ನಲಿಸ್ಟ್ಗಳು ಬೇಕು, ಅವ್ರು ಬೇಕು, ಇವ್ರು ಬೇಕು ಅಂತ ತಗೋತಾರಲ್ವಾ ಮೀಡಿಯಾದಲ್ಲಿ, ಮೇನ್ ಅಲ್ಲಿ ನೋಡೋದು ಉಚ್ಚಾರಣೆ ನೋಡ್ತಾರೆ, ಸ್ಪಷ್ಟತೆ ನೋಡ್ತಾರೆ. ಕನ್ನಡ ಬರಬೇಕು, ಚೆನ್ನಾಗಿ ಮಾತಾಡೋರು ಬರಬೇಕು ಅಂತ. ಒಂದ್ ನಿಮಿಷ, ಈಗ ಕನ್ನಡ ನೋಡಿದ್ರೆ ಸ್ಪಷ್ಟತೆ ಇಲ್ಲ ಅಂದ್ರೆ ಯಾವ ಆಧಾರದ ಮೇಲೆ ಅವ್ರು ತಗೋತಾ ಇದ್ರು ಕೆಲಸಕ್ಕೆ? ನಿಮ್ಗೆ ಅವ್ರು ಇಂಟರ್ವ್ಯೂ ಮಾಡಿಲ್ಲ ಸರ್, ನನಗೆ ಇಂಟರ್ವ್ಯೂ ಮಾಡಿಲ್ಲ ನಿಮಗೆ? ಓಕೆ. ಡೈರೆಕ್ಟ್ ಎಡಿಟರ್ ರೂಮ್ ಕರ್ಕೊಂಡು ಹೋದ್ರು. ಇಂಟರ್ವ್ಯೂ ಅಂದ್ರೆ ಯಾವ ತರ ಮಾಡಿದ್ರು? ಇಂಟರ್ವ್ಯೂ ಅಂದ್ರೆ ಇಂಟರ್ವ್ಯೂನೇ ಮಾಡಿಲ್ಲ. ಅಲ್ಲ, ನಿಮ್ಮ ಪ್ರಕಾರ ನೀವು ಇಂಟರ್ವ್ಯೂಗೆ ಅಂತ ಹೋಗ್ತೀರಾ, ಅಲ್ಲಿ ಯಾವ ತರ ನಡೀತು ಇಂಟರ್ವ್ಯೂ? ಅಯ್ಯೋ ಸರ್, ಅದು ಇಂಟರ್ವ್ಯೂ ತರಾನೇ ಇರ್ಲಿಲ್ಲ ಸರ್. ಯಾರೋ ಬಂದ್ರು, ಅವ್ರ ಮನೆಯವ್ರು ಡೈರೆಕ್ಟ್ ಆಗಿ ಹೇಳ್ತೀವಿ ಬಿಟ್ಟು, ಸುಜಾ ನಿನ್ ಹೆಂಡತಿ ಬಂದ್ಲು ಕುಣಿಸ್ಕೊಂಡೆ ಮಾತಾಡ್ದೆ. ಹೆಂಡತಿ ಅಂದ್ರೆ ಯಾರು ಸರ್? ಅವ್ನ ಹೆಂಡತಿ ಯಾರು ಅಂತಾನೆ ಕನ್ಫರ್ಮ್ ಇಲ್ಲ ಸರ್. ಹೌದಾ? ಅಷ್ಟು ಜನ ಇದ್ದಾರೆ. ನಾನು ಅದೇ ಹೇಳ್ತಿದ್ದೀನಿ, ಪರ್ಟಿಕ್ಯುಲರ್ ಆಗಿ ಹೆಂಡತಿರು ಮತ್ತೆ ಹೆಂಡತಿರು. ಸೊ ಇವಾಗ ಅವ್ರ ಗರ್ಲ್ ಫ್ರೆಂಡ್ ಬಂದ್ರೆ, ಹೆಂಡತಿರು ಬಂದ್ರೆ ಹೆಂಗೆ ಕರ್ಕೊಂಡ್ಬಿಟ್ಟು ಮಾತಾಡ್ಸ್ಬಿಟ್ಟು ಹಂಗೆ ಕರ್ಕೊಂಡು ಹೋಗ್ತಾನೆ, ಅದೇ ತರ ನಡೀತು. ನಂಗೆ ಯಾವ್ದೇ ರೀತಿ ಇಂಟರ್ವ್ಯೂ ನಡೆದಿಲ್ಲ. ಅಲ್ಲಿ ಬಂದ್ಮೇಲೆ ನನ್ನ ಹೆಸರು ಕೂಡ ಕೇಳಿಲ್ಲ, ಯಾಕಂತಂದ್ರೆ ಫೋನಲ್ಲಿ ಕೇಳಿದ್ದ ಅಂತ ನಾನು ಸುಮ್ಮನೆ ಆಗಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಸರ್, ಇವಾಗ ಒಂದು ಇಂಟರ್ವ್ಯೂ ಅಂತಂದ್ರೆ ಮುಂಚೆ ಎಲ್ಲಿ ಕೆಲಸ ಮಾಡಿದ್ರಿ, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಏನೇನೆಲ್ಲ ಬರುತ್ತೆ ನಿಮ್ಗೆ, ಏನೇನು ಆಕ್ಟಿವಿಟೀಸ್ ಮಾಡ್ತೀರಾ ಎಲ್ಲ ಕೇಳ್ತಾರೆ ಸರ್. ಬಟ್ ಇವ್ನು ಯಾವ್ದನ್ನು ಕೇಳಿಲ್ಲ. ಅಲ್ಲ, ಯಾವ್ದು ಕೇಳಿಲ್ಲ ಅಂದ್ಮೇಲೆ ನೀವು ಹುಡುಗಿ ಆಗಿರೋರು ಎಲ್ಲೋ ಒಂದ್ ಕಡೆ ಸ್ಟ್ರೈಕ್ ಆಗ್ಬೇಕಲ್ಲ, ಇಲ್ಲ ಇಲ್ಲಿ ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್, ಇಲ್ಲಿ ಏನೋ ಬೇರೆ ತರ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅಲ್ಲಿ ಗೊತ್ತಾಗ್ಬೇಕಾಗಿತ್ತಲ್ವಾ? ಯಾಕಂದ್ರೆ ನಾನು ಮೀಡಿಯಾ ವರ್ಕ್ ಮಾಡೇ ಇರ್ಲಿಲ್ಲ ಸರ್ ಇಲ್ಲಿ. ಓಕೆ. ಈ ತರ ಇದೆ ಅಂತ ನನಗೆ ಗೊತ್ತೂ ಇರ್ಲಿಲ್ಲ, ಈ ತರನೇ ಮಾಡ್ತಾರೆ. ಇಷ್ಟೆಲ್ಲ ನಾನು ಯಾಕೆ ಕೇಳ್ತಾ ಇದ್ದೀನಿ ಗೊತ್ತಾ? ಈ ಲೈವ್ ಎಲ್ಲರೂ ನೋಡ್ತಾರೆ. ಕರೆಕ್ಟ್ ಸರ್. ನಾನು ಎಲ್ಲಾ ಕಮಿಷನರ್ ಇಂದ ಹಿಡಿದು, ಇನ್ಸ್ಪೆಕ್ಟರ್ ಇಂದ ಹಿಡಿದು, ಅಡ್ವೊಕೇಟ್ಸ್ ಇಂದ ಹಿಡಿದು ಪ್ರತಿಯೊಬ್ರು ನೋಡ್ತಾರೆ. ನಾಳೆ ದಿವಸ ನೀವು ಮಾತಾಡ್ತಿರ್ತಕ್ಕಂತಹ ಮಾತುಗಳಿಗೆ ನೀವೇ ಜವಾಬ್ದಾರ ಆಗಿರ್ತೀರಾ.
ಓಕೆನಾ? ಒಂದೊಂದು ಪದ ಬಳಕೆಗೂ ನೀವೇ ಜವಾಬ್ದಾರಾಗಿರ್ತೀರಾ. ನೀವೇನು ಅಲಿಗೇಷನ್ಸ್ ಮಾಡ್ತಾ ಇದ್ದೀರಾ ಅದು 100% ನಿಜ ಆಗಿರಬೇಕು. ನಿಮ್ಗೇನು ಒಂದು ನಿಮಿಷ ನಿಮ್ಗೇನು ಅನುಭವ ಆಗಿದೆಯೋ ಅದನ್ನು ಮಾತ್ರ ಮಾತಾಡಿ. ಅದನ್ನು ಹೊರತುಪಡಿಸಿ ಇಲ್ದಿರೋದೆಲ್ಲ ನೀವು ಮಾತಾಡಕ್ಕೆ ಹೋಗ್ಬಾರ್ದು. ಸರಿನಾ? ನಾನು ಸ್ಟಾರ್ಟಿಂಗ್ ವಿಡಿಯೋಯಿಂದ ನೋಡಿದ್ರೆ ಸರ್, ನಾನು ಸ್ಟಾರ್ಟಿಂಗಿಂದ ಏನು ಹೇಳ್ಕೊಂಡು ಬಂದಿದ್ದೀನೋ ಎಂಡ್ವರೆಗೂ ಅದೇ ಹೇಳಿದ್ದೀನಿ. ಇನ್ನು ಮುಂದೆ ಮತ್ತೆ ಜನ ನೀನು ಹೇಳ್ತಿರೋದೇ ಸುಳ್ಳಮ್ಮ ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಪ್ರೂಫ್ ಇದೆ ಅನ್ನಲ್ಲ ಸರ್. ಪ್ರೂಫ್ ಇದೆ. ಓಕೆ. ಈ ಪ್ರೂಫ್ ಅನ್ನೋದಕ್ಕಿಂತ ಇನ್ನೂ ಕೆಲವರು ಹೆಣ್ಮಕ್ಳಿದ್ದಾರೆ ಸರ್, ಬೇರೆ ಬೇರೆ ಊರುಗಳಿಂದ ವಾಯ್ಸ್ ಓವರ್ ಕೊಡ್ತೀವಿ. ಇವಾಗ ಬೇರೆ ಮೀಡಿಯಾಗಳಂತಂದ್ರೆ ವಾಯ್ಸ್ ಓವರ್ ಕೊಡೋರೆ ಬೇರೆಯವ್ರು ಇರ್ತಾರಲ್ವಾ ಸರ್, ಅದೇ ರೀತಿ ಬೈಯೋದಕ್ಕೆ ಅಂತಾನೆ ಬೇರೆ ಹೆಣ್ಮಕ್ಳಿದ್ದಾರೆ. ಬೇರೆ ಊರುಗಳಿಂದ ಅಮೌಂಟ್ ಹಾಕ್ತಾನೆ, ಅಷ್ಟು ಇದ್ರೆ ಫೋನ್ ಪೇ ಗೂಗಲ್ ಪೇ ಚೆಕ್ ಮಾಡಿ, ಅಷ್ಟೊಂದು ಅಮೌಂಟ್ ಏನಕ್ಕೆ ಕಳಿಸ್ತಾನೆ? ಪರ್ಸ್ನಲ್ ಅಂದ್ರೆ ಅಷ್ಟೊಂದು ಇನ್ಕಮ್ ಇದೆಯಾ ಆ ಚಾನಲ್ ಇಂದ? ಇನ್ಕಮ್ಮು ನನ್ನ ಪ್ರಕಾರ ನಾನು 2 ವಿಡಿಯೋಸ್ ಮಾಡಿದೆ, ಅದರಿಂದ ಮಿಲಿಯನ್ಸ್ ವ್ಯೂಸ್ ಹೋಗ್ಬಿಟ್ಟಿತ್ತು ಸರ್. ಓಕೆ. ನನಗೆ ಶಾಕಿಂಗ್ ಆಗಿತ್ತು. ಅಂದ್ರೆ ಅವ್ರ ಚಾನಲ್ ಅಲ್ಲಿ ನೀವು ವಿಡಿಯೋಸ್ ಮಾಡಿದ್ರಾ? 2 ವಿಡಿಯೋ ಮಾಡಿದ್ದೆ. ಅದು ಸ್ಟಾರ್ಟಿಂಗ್ ಡೇ ಹೆಂಗ್ ತಗೊಂಡ್ರು ನನಗೆ ಗೊತ್ತಿಲ್ಲ. ಓಕೆ. ಬಟ್ ಏನಿದ್ರು ಮ್ಯಾನೇಜರ್ ಏನ್ ಹೇಳೋದಿದ್ರು ನಾನು ಕೇಳಬೇಕಿತ್ತು. ಯಾರು ಮ್ಯಾನೇಜರ್ ಅಂದ್ರೆ ಯಾರು? ಅವನೇ ಓನರು ಇವರೇ, ಮ್ಯಾನೇಜರು ಇವರೇ, ಎಲ್ಲ ಇವರೇ. ಸೊ ಅವ್ರು ಏನ್ ವರ್ಕ್ ಹೇಳ್ತಾರೆ ನಾನು ಅದ್ ಮಾಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಒಂದು ಅಡಿಗೆ ಕೆಲಸಕ್ಕೆ ಅಂತ ಹೋದಾಗ ಅವ್ರು ಏನ್ ಅಡಿಗೆ ಹೇಳ್ತಾರೆ ನಾವು ಅದನ್ನ ಮಾತ್ರ ಮಾಡ್ಬೇಕು ಅಲ್ವಾ ಸರ್? ಹಂಗೇನೆ ಅವ್ನು ಏನ್ ವರ್ಕ್ ಹೇಳ್ದ ನನಗೆ ಈ ತರ ಮಾತಾಡಕ್ ಹೇಳ್ದ, ಬಟ್ ನಾನು ಅವ್ರ ಹಂಗೂ ಹೇಳ್ಕೊಂಡೆ ಸರ್. ಅಂದ್ರೆ ಯಾರ ಬಗ್ಗೆ ಮಾತಾಡಿದ್ರಿ ನೀವು? ಪ್ರಸನ್ನ ರವಿ. ಓಕೆ. ಕಾಡ್ಗೂಡ್ ಅಂತ. ಸೊ ಈಗ ಮಾತಾಡುವಂತ ಯಾರು ಹೇಳಿದ್ದು? ವಿ2 ಸೂರ್ಯ ಅವರು ಹೇಳಿದ್ದು. ಅವ್ರ ಬಗ್ಗೆ ಮಾತಾಡಿ, ಕೆಟ್ಟದಾಗ ಮಾತಾಡಿ, ಕೆಟ್ಟದಾಗ ಪೋಟ್ರೆ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನ ಹೇಳಿ ಫಸ್ಟ್. ಯಾಕಂತಂದ್ರೆ ನೀವು ಮಾತಾಡಿರೋದು ವಿಡಿಯೋ ಅದು ಅವ್ರು ಕೋರ್ಟಿಗೆ ಹೋಗಿ ಸ್ಟೇ ತಗೊಂಬಂದಿದ್ದಾರೆ. ಕರೆಕ್ಟಾ? ತಗೊಂಬಂದಿದ್ದಾರೆ. ಅವ್ರಿಗೆ ಸತ್ಯ ಗೊತ್ತಾಗ್ಬೇಕು. ಒಂದಲ್ಲ ಒಂದಿನ ಈ ವಿಡಿಯೋ ಅವರು ನೋಡ್ತಾರೆ ಅಥವಾ ನೋಡ್ತಿರಬಹುದು. ಅವ್ರು ನೊಂದಿದ್ದಾರೆ. ಓಕೆನಾ? ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಅಥವಾ ನಿಮ್ಮಿಂದನೇ ಆಗಿದ್ ತಪ್ಪ, ಅಥವಾ ಹೇಳ್ಕೊಟ್ಟು ನನಗೇನೋ ಗೊತ್ತಿಲ್ದಿರೋ ಟೈಮಲ್ಲಿ ನನಗೆ ಹೇಳ್ಕೊಡ್ಸಿದ್ರು ಹಿಂಗೆ ಮಾತಾಡಿ ಅಂದಿದ್ದಕ್ಕೆ ನಾನು ಮಾತಾಡಿದ್ದು, ಅದಕ್ಕೆ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಪ್ರಸನ್ನ ರವಿ ಅಂದ್ರೆ ನನ್ಗೆ ಯಾರು ಅಂತ ಗೊತ್ತೇ ಇರಲಿಲ್ಲ. ಫಸ್ಟ್ ಆಗಿ ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ವಿ2 ಸೂರ್ಯ ನನ್ಗೆ ಏನು ಹೇಳ್ದ ಅಂತಂದ್ರೆ ಸೌಜನ್ಯ ವಿಚಾರವಾಗಿ ಇವರು ಕೇಸ್ನ ಮುಚ್ಚಾಕಕ್ ನೋಡ್ತಾ ಇದ್ದಾರೆ, ಇಷ್ಟೇ ಹೇಳಿದ್ದು ನನಗೆ. ಸೌಜನ್ಯ ಒಂದು ಅತ್ಯಾಚಾರ ಆಗಿತ್ತು ಧರ್ಮಸ್ಥಳದಲ್ಲಿ, ಇದೆಲ್ಲ ಇದು ಕೇಳಿಸ್ಕೊಂಡಿದ್ದೆ, ಈ ಥರ ನ್ಯೂಸ್ಗಳನ್ನ ನೋಡಿದ್ದೆ, ಕೇಳಿಸ್ಕೊಂಡಿದ್ದೆ ಕೂಡ. ಆದರೆ ಯಾರಿದ್ದೇ ಇದ್ದಾರೆ ಏನಿದೆಲ್ಲ ನನ್ಗೇನು ಗೊತ್ತಿರಲಿಲ್ಲ. ಆದರೆ ಇವ್ರು ಹೇಳಿದ್ದು ಆ ಒಂದು ವಿಚಾರ, ಆ ಕೇಸ್ನ ಕ್ಲೋಸ್ ಮಾಡಬೇಕು ಅಂತ ಇದ್ದಾರೆ. ನಾನು ಅದನ್ನು ರೀಓಪನ್ ಮಾಡಿಸ್ತಾ ಇದ್ದೀನಿ. ಅಂದ್ರೆ ನೀವು ಒಬ್ಬ ಮೀಡಿಯಾ ಪರ್ಸನ್ ಆಗಿ ಜಾಯಿನ್ ಆದಾಗ ಅವ್ರು ಏನ್ ಹೇಳಿದಾರೆ ಅದನ್ನ ನೀವು ಮಾಡಿದೀರಾ ಅಷ್ಟೇ. ಅದ್ರ ಹಿಂದೆ ಯಾರಿದ್ದಾರೆ, ಅದರಿಂದ ಏನ್ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ, ಅದೇನೇನೋ ನಿಮಗೆ ಗೊತ್ತಿರಲಿಲ್ಲ. ಅದು ವೈರಲ್ ಆದ್ಮೇಲೆನೆ ಅವ್ರು ಸ್ಟೇ ತಂದ ಮೇಲೆ ನಿಮಗೆ ಗೊತ್ತಾಗಿದ್ದು ಇಷ್ಟೊಂದೆಲ್ಲ ಇದೆಯಲ್ಲ ಇದು ಅಂತ ಹೇಳ್ಬಿಟ್ಟು ಅವಾಗ ಗೊತ್ತಾಗಿದ್ದು ನಿಮಗೆ. ಐ ಆಮ್ ಶಾಕಿಂಗ್ ಸರ್. ಮಧ್ಯರಾತ್ರಿ ಡಿಲೀಟ್ ಮಾಡಿಸಿದ್ದೀನಿ ನಾನು ಆ ವಿಡಿಯೋನ. ಯಾರಿಗೆ ಹೇಳಿ ಡಿಲೀಟ್ ಮಾಡಿಸಿದ್ರಿ ನೀವು? ವಿ2 ಸೂರ್ಯ ಕಾಲ್ ಮಾಡಿದ್ವಿ ನಾವು. ಓಕೆ. ಮನೆಯವ್ರು ಹೇಳಿದ್ರು, ನಮ್ಮ ಮನೆಯಲ್ಲಿ ಇಬ್ರು ಅಕ್ಕಂದಿರಿದ್ದಾರೆ, ಲಕ್ಷ್ಮಿ ಮತ್ತೆ ಅನು ಅಂತ. ಇವರಿಬ್ರು ಮಧ್ಯರಾತ್ರಿ ಬಂದು ಮೇಘಾ ಏನಿದು ಇಷ್ಟೊಂದು ವಿಡಿಯೋ, ಈ ತರ ವಿಡಿಯೋ ವೈರಲ್ ಆಗ್ತಾ ಇದೆ, ತುಂಬಾ ವೈರಲ್ ಆಗ್ತದೆ ಕಣ್ಣು, ಡಿಲೀಟ್ ಮಾಡಿಸು ಆ ತರ ಎಲ್ಲ ಹೇಳಾದ್ಮೇಲೆ ನಾನು ನೋಡೇ ಇರ್ಲಿಲ್ಲ. ಆ ವಿಡಿಯೋ ಹಾಗಾದ್ಮೇಲೆ ನೋಡೇ ಇಲ್ಲ ಈ ತರ ಬಂದಿದೆ ಅಂತ ಅಂದು. ಆಮೇಲೆ ಚೆಕ್ ಮಾಡ್ತೀನಿ, ತುಂಬಾ ವ್ಯೂಸ್ ಹೋಗ್ಬಿಟ್ಟಿದೆ. ನಂಗೆ ಶಾಕ್ ಆಯ್ತು. ಅವ್ರ ಬಗ್ಗೆ ನಾನು ಈ ತರ ಮಾತಾಡಿದಿನಲ್ಲ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಏನೂ ಇಲ್ಲ, ಹೆಂಗ್ ಮಾತಾಡ್ದೆ ನಾನು? ನನ್ಗೆ ಆಮೇಲೆ ಕ್ವಶನ್ ಪಾಯಿಂಟ್ ಆಗಿದ್ದು, ಫಸ್ಟ್ ಡೇನೆ ಹೆಂಗ್ ಮಾಡ್ಕೊಂಡ್ರು, ಟ್ರೈನಿಂಗ್ ಇಲ್ಲ ಏನೂ ಇಲ್ಲ, ನನ್ನ ಹತ್ರ ಹೆಂಗ್ ವಿಡಿಯೋ ಮಾಡಿಸ್ಕೊಂಡ್ರು, ನಾನು ಯಾಕೆ ಮಾಡಿದೆ? ಬಟ್ ನಾನು ಓನಾಗಂತೂ ಮಾಡಿಲ್ಲ. ನಾನು ಲೈವ್ ಆಗೇ ಹೇಳ್ತಾ ಇದ್ದೆ, ನಾನು ಓನಾಗಂತೂ ಮಾಡಿಲ್ಲ. ಅವ್ನು ಮಾಡು ಅಂತ ಹೇಳಿದ್ರೆ. ಇನ್ನೊಂದೇನಂದ್ರೆ ಅವ್ನ ಫೋನಲ್ಲೇ ಮಾಡಿದ್ ನನ್ನ ವಿಡಿಯೋನ. ಹೌದಾ? ಅವ್ನ ಫೋನಲ್ಲೇ ಮಾಡಿದ್ದು. ಅವ್ನ ಫೋನ್ ಅಂದ್ರೆ ಯಾರ್ದು ಫೋನ್? ವಿ2 ಸೂರ್ಯ ಫೋನಲ್ಲೇ ನಾನು ಮಾಡಿದ ವಿಡಿಯೋ. ಯಾಕಂದ್ರೆ ನನ್ನ ಫೋನಲ್ಲಿ ಕ್ಯಾಮ್ರಾ ಕ್ಲಿಯರ್ ಇಲ್ಲ. ಇವಾಗ ಬಂದು ತೋರಿಸೋದು ನಾನು ತೋರಿಸ್ತೇನೆ, ನನ್ನ ಫೋನಲ್ಲಿ ಕ್ಯಾಮ್ರಾ ಕ್ಲಿಯರ್ ಇಲ್ಲ. ಸೊ ಅವ್ನ ಫೋನಲ್ಲೇ, ವಿ2 ಸೂರ್ಯ ಫೋನಲ್ಲೇ ನಾನು ವಿಡಿಯೋ ಮಾಡಿದ್ದು, ಅವರೇ ಅಪ್ಲೋಡ್ ಮಾಡಿದ್ದು. ಓಕೆ. ಇದ್ರಲ್ಲಿ ನಂದೇನೂ ಇಲ್ಲ ಸರ್. ನಾನು ಏನು ಸರಿಮ್ಮ, ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ವಾ? ಈಗ ನೀವು ಅಲ್ಲಿ ಇಂಟರ್ವ್ಯೂಗೆ ಹೋಗಿದ್ದೀರಾ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ? ಅಲ್ಲಿ ಆಫೀಸಲ್ಲಿ ನೀವು ಒಳಗಡೆ ಹೋಗಿದ್ದೀರಾ ಅನ್ನೋದಕ್ಕೆ ಏನು ಫೋಟೋಜಸ್ ಏನಾದರೂ ಇದಾವ ನಿಮ್ಮ ಹತ್ರ? ಫೋಟೋಸ್ ಏನಾದರೂ ತಗೊಂಡಿದ್ದೀರಾ? ಇಲ್ಲ ಸರ್, ಫೋಟೋಸ್ ತಗೊಂಡಿಲ್ಲ. ನಾನು ವಿಡಿಯೋ ಮಾಡಿದ್ದೀನಲ್ಲ, ಅದು ಬ್ಯಾಕ್ ಗ್ರೌಂಡ್ ಬಂದು ಅವ್ನ ಆಫೀಸ್ ಎಡಿಟಿಂಗ್ ರೂಮ್ ಅಲ್ಲಿ. ಓಕೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೂ ಇರಲಿಲ್ಲ, ಜಸ್ಟ್ ಒಂದು ವಾಲ್ ಇದೆ. ವಾಲ್ ಮೇಲೆ ಒಂದಷ್ಟು ಸ್ಟಿಕ್ಕರ್ಸ್ ಆಗಿರ್ಬೋದು ಅಥವಾ ಫೋಟೋಸ್ ಆಗಿರ್ಬೋದು ಅಂಟಿಸಿದಾನೆ. ಓಕೆ. ಪ್ರೂಫ್ಸ್ ಇದೆ ಸರ್. ಇಷ್ಟು ಪ್ರೂಫ್ಸ್ ಇಸ್ಕೊಂಡು ನಾನು ಇಷ್ಟು ದಿನ ಆದ್ಮೇಲೆ ನಾನು ಮಾತಾಡ್ತಿದ್ದೀನಿ ಅಂದ್ರೆ ಗ್ರೇಟ್ ಅದು. ಓಕೆ. ಪ್ರೂಫ್ಸ್ ಇಟ್ಕೊಂಡು ನಾನು ಮಾತಾಡಿರ್ಲಿಲ್ಲ ಇಷ್ಟು ದಿನ, ನನಗೆ ಬೇಜಾರಾಗ್ತಾ ಇದೆ. ಪ್ರೂಫ್ಸ್ ಇದೆ ಸರ್. ನನ್ಗೆ ಯಾರೇ ಕೇಳಿದ್ರು ನಾನು ಪ್ರೂಫ್ನ ಸೆಂಡ್ ಮಾಡ್ತೀನಿ ಇವಾಗ. ಓಕೆ ಓಕೆ ಸರಿ. ಈಗ ಅವರೇ ಬಂದು ನಿಮಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಮ್ಮ ನೀನು ಮಾತಾಡಿರೋದು ತಪ್ಪು, ಈ ತರ ಆ ತರ ಅಂತ ಹೇಳಿದ್ರೆ ಸರ್ ಯಾಕೆ ತಪ್ಪು ಅಂತ ನಾನು ಇರೋದನ್ನ ಮಾತಾಡಿದ್ದೀನಿ ಅಲ್ವಾ? ಅಥವಾ ನಾನು ಮಾತಾಡೇ ಇಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಹೇಳಿದ್ರೆ ಅವ್ನ ರೆಕಾರ್ಡ್ ಅವನಿಗೆ ಸೆಂಡ್ ಮಾಡ್ತೀನಿ. ವಿ2 ಸೂರ್ಯ ನಿನ್ನ ರೆಕಾರ್ಡ್ ನಿನಗೆ ಸೆಂಡ್ ಮಾಡ್ತೀನಿ. ತಪ್ಪಿಲ್ಲ ಅಲ್ವಾ ಸರ್? ಸೊ ಕೊನೆಯದಾಗಿ ವಿ2 ಸೂರ್ಯಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವನಿಗೆ ಎಲ್ಲ ಹೆಣ್ಮಕ್ಳು ಒಂದೇ ಥರ ಇರಲ್ಲ. ಒಂದು ಹೆಣ್ಮಕ್ಳು ಮೇ ಬಿ ಇವಾಗ ನಾನು ಸ್ವಲ್ಪ ಲೇಟಾಗೆ ಎಚ್ಚರ ಆಗಿದ್ದೀನಿ ಅಷ್ಟೇ.
ಕೆಲವ್ರು ಹೆಣ್ಮಕ್ಳು ಇದ್ದಾರೆ, ಅವ್ರಿಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ನೀನು ಎಲ್ಲಾರು ಹೆಣ್ಮಕ್ಳು ಒಂದೇ ಥರ ಅಂತ ಯೂಸ್ ಮಾಡ್ಕೊಂಡು ಹೋಗ್ಬೇಡ. ನಿನ್ನ ಹೆಂಡತಿ ಯಾರು ಅಂತ ನಿನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಬೇರೆಯವ್ರ ಹೆಣ್ಮಕ್ಳನ್ನ ಹೆಂಗೆ ಯೂಸ್ ಮಾಡ್ಕೊತಿದ್ಯಾ ಗೊತ್ತಿಲ್ಲ. ಅವ್ರ ಮನೆಯವ್ರು ಏನಾದರೂ ಈ ವಿಡಿಯೋಸ್ಗಳನ್ನ ನೋಡಿದ್ರೆ ಅವ್ರು ಮಾತಾಡಿರೋರು ಯಾವುದೇ ಹೆಣ್ಮಕ್ಳು ಅವ್ರ ಅಪ್ಪ ಅಮ್ಮ ತಡ್ಕೊಳ್ಳಲ್ಲ. ಸರಿ ಥರ ಕಚ್ಚಡ ವರ್ಡ್ಸ್ಗಳನ್ನ ಯೂಸ್ ಮಾಡಿದ್ದಾರೆ, ನನ್ನ ಮಗಳು ಯೂಸ್ ಮಾಡಿದ್ದಾಳೆ ಅಂತ ಅಂದರೆ ಫಸ್ಟ್ ಅವಳಿಗೆ ಬಿಡ್ತಾರೆ, ಆಮೇಲೆ ಇವನ ಹತ್ರ ಬರ್ತಾರೆ. ಓಕೆ, ಸೊ ಇದು ನಿಮ್ಮ ಫೈನಲ್ ಸ್ಟೇಟ್ಮೆಂಟು. ಇದ್ರ ಮೇಲೂ ಇನ್ನೂ ಹುಡುಗಿರ್ ಲೈಫ್ ಹಾಳಾಗ್ತಿದ್ರೆ ನಾನು ಇದ್ರ ಮೇಲೆ ಕೇಸ್ ಮೂಲಕ ಹೋಗ್ತೀನಿ ಸರ್. ಓಕೆ, ಸೊ ಕರ್ನಾಟಕ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫೈನಲ್ ಆಗಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕನ್ನಡ ಜನತೆಗಳಿಗೆ ಏನು ಅಂತಂದರೆ, ನಿಮ್ಮನೆ ಹೆಣ್ಮಕ್ಳನ್ನ ಹುಷಾರಾಗಿ ಇಟ್ಕೊಳ್ಳಿ. ಜೋರಾಗಿ ಹೇಳಬೇಕು. ನಿಮ್ಮನೆ ಹೆಣ್ಮಕ್ಳನ್ನ ಹುಷಾರಾಗಿ ಇಟ್ಕೊಳ್ಳಿ. ಯಾಕೆ ಅಂದರೆ ಯಾರನ್ನೂ ನಂಬಕ್ಕಾಗಲ್ಲ, ಸ್ವಂತ ಸಂಬಂಧಿಕರನ್ನ ನಂಬಕ್ಕಾಗಲ್ಲ. ಯಾರು ಹೆಂಗೆ ನೋಡ್ತಾರೆ ಹೆಣ್ಮಕ್ಳನ್ನ ಅಂತ ಗೊತ್ತಿಲ್ಲ. ನೀವು ಹೇಳ್ಬೋದು ಬಟ್ಟೆ ಫಸ್ಟು ನೀರು ಸರಿಯಾಗಿ ಹಾಕ್ಕೊಳ್ಳಿ ಅಂತ. ಒಂದು ಅಷ್ಟು ಸಾವುಕಾರು ಅಂತಂದರೆ ಸ್ವಲ್ಪ ಹೈ ಲೆವೆಲ್ ಇರ್ತಾರೆ, ಪಾರ್ಟಿಗೆ ಹೋಗ್ತಾರೆ, ಪಬ್ಗಳಿಗೆ ಹೋಗ್ತಾರೆ, ಅಂಥದ್ರಲ್ಲಿ ಅಂಥ ಟೈಮ್ಗಳಲ್ಲಿ ಹಾಕೊಳ್ಳೋ ಬಟ್ಟೆಗಳನ್ನು ಬೇರೆ ನೋಡ್ತಾರೆ. ಅವ್ರು ಹಾಕೋ ಬಟ್ಟೆ ಸರಿ ಅವ್ರ ಬಟ್ಟೆ ಸರಿಯಾಗಿ ಹಾಕ್ಕೊಳ್ಳಲ್ಲ. ಚಿಕ್ಕ ಮಕ್ಳು ಏನು ಮಾಡಿರ್ತಾರೆ, ಚಿಕ್ಕ ಮಕ್ಳು ಯಾವ ಥರ ಬಟ್ಟೆ ಹಾಕಬೇಕು ಅದನ್ನು ಹೇಳ್ಬಿಡಿ. ದೊಡ್ಡವ್ರು ಈ ಥರ ಹಾಕ್ಬೇಕು ಆ ಥರ ಹಾಕ್ಬೇಕಂತ ಹೇಳ್ತೀರಲ್ವಾ, ಚಿಕ್ಕ ಮಕ್ಳು ಯಾವ ಥರ ಬಟ್ಟೆ ಹಾಕಬೇಕು, ಆ ಮಕ್ಕಳಲ್ಲಿ ಏನು ಕಾಣಿಸುತ್ತೆ ಅವರಿಗೆ? ಅವ್ರ ಮೇಲೆ ರೇಪ್ ಅಟೆಂಡ್ಮೆಂಟ್ ಯಾಕೆ ಮಾಡ್ತಾರೆ? ಆ ಮುಗ್ಧ ಮಕ್ಕಳಲ್ಲಿ ಏನು ಕಾಣಿಸುತ್ತೆ? ಏನಕ್ಕೆ ರೇಪ್ ಮಾಡ್ತಾರೆ? ಏನು ಸಿಗುತ್ತೆ ಅದರಿಂದ? ಅವ್ರಿಗೆ ಒಂದು ನಶೆಯಿಂದ ಆ ಥರ ಆಗುತ್ತೆ ಅನ್ಬೋದು. ಆದರೆ ವಿ2 ಸೂರ್ಯ ಈ ಥರ ಮಾಡ್ತಿದ್ದಾನೆ ಅಂತಂದರೆ ಓಕೆ, ಸೊ ಫೈನಲ್ ಆಗಿ ಜನತೆಗೆ ಇದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ? ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಇನ್ನೊಂದು ಹೇಳ್ತಾ ಇದ್ದೀನಿ, ಈಗ ನೀವು ಮಾತಾಡಿರೋದನ್ನೇ ಇಟ್ಕೊಂಡು ಟ್ರೋಲ್ ಮಾಡಿದ್ರೆ ಏನು ಮಾಡ್ತೀರಾ? ನಿಮ್ಮ ಕಡೆಯಿಂದ ಉತ್ತರ ಏನಿರುತ್ತೆ? ಪಾಸಿಟಿವ್ ಆಗಿ ತಗೋತೀನಿ ಸರ್. ನಾನು ಪಾಸಿಟಿವ್ ಆಗಿ ತಗೋತೀನಿ. ಅವ್ರು ಹೆಂಗೆ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿದ್ರು ಕೂಡ ಅದನ್ನ ನೀವು ಪಾಸಿಟಿವ್ ಆಗಿ ತಗೋತೀರಾ? ಯಾಕೆ ಅಂತಂದ್ರೆ ಸತ್ಯ ಯಾರಿಗೂ ಅಷ್ಟೊಂದು ಇಷ್ಟ ಆಗಲ್ಲ ಸರ್. ಮತ್ತೆ ಹೇಳ್ಬಿಡಿ ವಿ2 ಸೂರ್ಯ ಅವ್ರಿಗೆ. ವಿ2 ಸೂರ್ಯ ನಿನಗೆ ಹೇಳ್ತಿರೋದು, ಬೇರೆಯವರು ಬೇಡಾಗಿ ಟ್ರೋಲ್ ಮಾಡ್ತಾರೆ ಅನ್ನೋದಕ್ಕಿಂತ ಫಸ್ಟ್ ನೀನೇ ಟ್ರೋಲ್ ಮಾಡ್ತೀನಿ ಅಂತ ನನಗೆ ಗೊತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಅದೆಷ್ಟೇ ಟ್ರೋಲ್ ಮಾಡಿ ತಿಪ್ಪಲಾಗ ಹಾಕಿದ್ರು ಸತ್ಯ ಯಾವತ್ತೂ ಬದಲಾಗಲ್ಲ, ತಿಳ್ಕೊ. ಈಗ ನೀನೇ ಯೋಚನೆ ಮಾಡ್ಬೇಕಂತಂದ್ರೆ, ನಿನಗೆ ಅಷ್ಟೊಂದು ಡೌಟ್ ಇದ್ರೆ ಫೋನ್ ಪೇ ಹೋಗಿ ಚೆಕ್ ಮಾಡಿಬಿಡು. ಯಾವ್ಯಾವ ಹುಡುಗಿಗೆ ಎಷ್ಟೆಷ್ಟು ಅಮೌಂಟ್ ಹಾಕಿದ್ಯಾ, ಯಾವ್ಯಾವ ಹುಡುಗಿ ಕಾಂಟ್ಯಾಕ್ಟ್ ಲೀಸ್ಟ್ ಇಟ್ಕೊಂಡಿದ್ಯಾ ಅಂತ ಚೆಕ್ ಮಾಡು. ಯಶಸ್ವಿನಿ ಅಕ್ಕ ಫ್ಯಾನ್ಸ್ ತುಂಬ ಇದ್ದಾರೆ ಆಯ್ತಾ, ಅವ್ರನ್ನ ಅಮ್ಮ ಅಂತ ಕರೀತಾರೆ. ಅಂತ ಹೆಸರು ನೀನು ಬಳಸ್ಕೊತಾ ಇದೆಯಾ ಕೆಟ್ಟ ವಿಚಾರಕ್ಕೆ ಅಂತಂದ್ರೆ ಅವ್ರಿನ್ನ ಎಷ್ಟು ರೊಚ್ಚಿಗೆ ಹೇಳ್ತಾರೆ ಯೋಚನೆ ಮಾಡು. ಅವ್ರ ಟೈಮ್ ಸ್ಟಾರ್ಟ್ ನಾವು ಈಗ ಸೂರ್ಯನ ಟೈಮ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಸರ್. ಈಗ ನಾನು ನಿಮ್ಮ ಲೈವ್ ಮಾಡ್ತಾ ಇರೋದಕ್ಕೆ ಅಲ್ಲೊಬ್ರು ಕಾಮೆಂಟ್ ಆಗ್ತಾ ಇದ್ದಾರೆ, ನಿಮ್ಮ ಮನೇಲಿ ಯಾರು ಅಕ್ಕ ತಂಗಿರಿಲ್ವಾ, ಯಾಕೆ ಚಿಕ್ಕ ಹುಡುಗಿನ ಕರ್ಕೊಂಬಂದು ಬೀದಿಗೆ ನಿಲ್ಲಿಸ್ತಾ ಇದೆಯಾ, ಅವ್ರ ಮರ್ಯಾದೆ ಹಾಳಾಗೋಲ್ವಾ, ಅವ್ರ ಅಪ್ಪ ಅಮ್ಮ ತಲೆ ಎತ್ಕೊಂಡು ಓಡಕ್ಕಾಗುತ್ತಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅವ್ರಿಗೆ ಉತ್ತರ ನಾನು ಕೊಡೋದಕ್ಕಿಂತ ಹೆಚ್ಚಾಗಿ ನೀವು ಕೊಟ್ರೆ ಒಳ್ಳೇದು ಅಂತ ಅನಿಸ್ತಾ ಇದೆ ನನಗೆ. ಹೌದು, ನಾನು ಚಿಕ್ಕ ಹುಡುಗಿ ಅಂತ ನಿಮ್ಗೆ ಅನಿಸ್ಬೋದು. ಒಂದು ಹುಡುಗಿ ಹಂಗಂತಂದ್ರೆ ದೊಡ್ಡ ಹುಡುಗಿರ್ ಮಾತ್ರ ರೇಪ್ ಆ ಥರ ಆಗಬೇಕು, ದೊಡ್ಡ ಹುಡುಗಿರ್ ಮಾತ್ರ ಬಂದು ಲೈವಲ್ಲಿ ಮಾತಾಡಬೇಕು ಅಂದ್ರೆ ಚಿಕ್ಕ ಹುಡುಗಿ ಅಂದ್ರೆ ಇವ್ರ ಪ್ರಕಾರ ರೇಪ್ ಆದ್ಮೇಲೆ ಅವ್ರನ್ನ ಇಂಟರ್ವ್ಯೂ ಮಾಡಿ ಮಾಡ್ಬೇಕಾಗಿತ್ತು. ಅಂದ್ರೆ ಅದನ್ನ ತಪ್ಪಿಸ್ಕೊಂಡು ಸೇಫ್ ಆಗಿರೋರ್ನ ನಾವು ಲೈವ್ ಮಾಡಿದ್ರೆ ಅದು ತಪ್ಪು ಅಂತ ಅವ್ರು ಹೇಳಕ್ ಬರ್ತಾ ಇದಾರೆ. ಅದೇ ಅಲ್ವಾ ಕಮೆಂಟ್ ಮಾಡಿದೀರಾ, ಅವ್ರ ಹೆಸರೇನೋ ನಂಗೆ ಗೊತ್ತಿಲ್ಲ. ಅಂದ್ರೆ ರೇಪ್ ಆದ್ಮೇಲೆ ಅದು ದೊಡ್ಡ ಹುಡುಗಿರ ಮೇಲೆ ಆದ್ರೆ ಮಾತ್ರ, ರೇಪ್ ಆದ್ಮೇಲೆ ಅವಳನ್ನ ಕರ್ಕೊಂಡು ಬಂದು ಇಂಟರ್ವ್ಯೂ ಮಾಡಿ ಅವಾಗ ನಮ್ಮ ಜನತೆಗೆ ತೋರಿಸ್ಬೇಕಿತ್ತು ಅವಳನ್ನ ಅಂತನಾ? ಯಾಕೆ ಆ ರೇಪಿಂದ ಒಂದು ಸೇವ್ ಆಗಿ ಬಂದಿದ್ದಾಳೆ. ರೇಪ್ ಒಂದು ಅವನೇನು ಮಾಡಿದ್ದಾನೆ, ಒಂದು ಬ್ಯಾಟ್ ಎದಸ್ ಆಗಿರ್ಬೋದು, ಒಂದು ಮಾತುಗಳಾಗಿರ್ಬೋದು, ಅಂತ ವ್ಯಕ್ತಿನ ತಪ್ಪಿಸ್ಕೊಂಡು ಬಂದು ಮಾತಾಡ್ತಿದ್ದೀನಲ್ವಾ, ಅದು ತಪ್ಪಲ್ವಾ ನಿಮಗೆ? ಅದು ಚಿಕ್ಕ ಹುಡುಗಿನೇ ಆಗಿರಬೇಕು. 18 ವರ್ಷ 19 ವರ್ಷ ಹುಡುಗಿ ಚಿಕ್ಕವಳು ಅನ್ನೋದಾಗಿದ್ರೆ, ಇನ್ನು ನಿಮ್ಮ ಪ್ರಕಾರ ದೊಡ್ಡ ಹುಡುಗಿ ಅಂದ್ರೆ ಯಾವ ಥರ ಇರಬೇಕು? ಅಂದ್ರೆ ಚಿಕ್ಕ ಮಕ್ಕಳು ಇವಾಗ ಒಂದು 2ನೇ ಕ್ಲಾಸ್. ಆದ್ರೆ ಚಿಕ್ಕ ಹುಡುಗಿ ಅಂತ ಹೇಳ್ತಾ ಇದ್ರಲ್ಲ, ಸೌಜನ್ಯನು ಚಿಕ್ಕ ಹುಡುಗಿ ತಾನೆ? ಹೌದು. ಏನ್ ನ್ಯಾಯ ಕೊಡ್ಸಿದ್ರು? ಹಾಗಾದ್ರೆ ನ್ಯಾಯ ಸಿಕ್ಕಿಲ್ಲ. ಅದನ್ನ ಅಲ್ಲ ನಾನು ಹೇಳ್ತಿರೋದು, ಕಾಮೆಂಟ್ ಆಗ್ತಿರೋದು ನಾನು ಕೇಳ್ತಿರೋದು. ಲೈವ್ ಮಾಡ್ತಾ ಇದೆಯಲ್ಲ, ನಿನಗೆ ಅಕ್ಕ ತಂಗಿರು ಯಾರು ಇಲ್ವಾ ಅಂತ ನನಗೆ ಪ್ರಶ್ನೆ ಹಾಕಿದ್ರು ಅವರು. ಸರಿ, ಓಕೆ, ಎಲ್ಲರೂ ಇದ್ದಾರೆ. ನಾವು ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ಜೊತೆನೆ ನಾವು ಬೆಳೆದಿರೋರು, ಬೆಳೀತಾ ಇರೋರು ಕೂಡ, ಸರಿನಾ? ಒಂದು ಹೆಣ್ಮಗಳಿಗೆ ನಾವು ಲೈವ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು 108 ಪ್ರತಿಯೊಂದನ್ನು ಯೋಚನೆ ಮಾಡಿ ಆಲೋಚನೆ ಮಾಡಿ ನಾವು ಮಾತಾಡಿಸ್ತೀವಿ. ಈ ಲೈವ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೇನು ಹೇಳಿದೆ, ನೀವು ಫೇಸ್ ತೋರ್ಸಕ್ಕೆ ರೆಡಿ ಇದ್ದೀರಾ ಕೇಳಿದ್ನ ಕೇಳಿಲ್ವಾ ನಾನು? ಅಥವಾ ಮಾಸ್ಕ್ ಏನಾದರೂ ಹಾಕೋತೀರಾ ಅಂತ ಕೇಳಿದ್ನ ಕೇಳಿಲ್ವಾ ನಾನು? ಅಲ್ಲ, ನಾನು ಕೇಳಿದ್ನ ಕೇಳಿಲ್ವಾ ನಿಮಗೆ? ಸೊ ನೀವೇನು ಹೇಳಿದ್ರಿ? ಹಾಂ, ನನಗೆ ಯಾವುದು ಭಯ ಇಲ್ಲ ಸರ್, ನಾನು ಈಗ ಮಾತಾಡ್ತೀನಿ ಅಂತ ನೀವು ಹೇಳಿದ್ರಿ. ನಿಮ್ಮ ಪರ್ಮಿಷನ್ ತೊಗೊಂಡೆ ತಾನೇ ನಾನು ಮಾತಾಡಿಸ್ತಾ ಇರೋದು. ಹಾಂ, ಯಾರು ಕಾಮೆಂಟ್ ಆಗ್ತಾ ಇದ್ದೀರಾ ದಯವಿಟ್ಟು ತಿಳ್ಕೊಳ್ಳಿ, ಓಕೆನಾ? ಸುಮ್ಮನೆ ಮಾತಾಡೋದಲ್ಲ. ಇನ್ನೊಂದು ಸರ್, ಸಮಾಜ ಅಂತಂದ್ರೆ ಇವಾಗ ಕಮೆಂಟ್ ಹಾಕೋರು ಎಲ್ಲರೂ ಕಮೆಂಟ್ ಹಾಕ್ತಾರೆ ಸರ್. ನಾನು ಹೋಗ್ಬಿಟ್ಟು ಇವಾಗ ನನ್ನ ಫೋನ್ ತೊಗೊಂಡು ನಾನೇ ಕಮೆಂಟ್ ಹಾಕ್ಬೋದು ಸರ್. ಬಟ್ ಏನಂತ ಅಂದರೆ ಇವಾಗ ಒಂದು ಏನೋ ಒಂದು ಆಗಿದೆ, ಒಂದು ರೇಪ್ ಅಂತಾನೆ ಇಲ್ಲ, ಕಳ್ತನ ಆಗಿರ್ಬೋದು, ರೇಪ್ ಅಂತ ಆಗಿರ್ಬೋದು, ಅದು ಆದ್ಮೇಲೆ ಇಂಟರ್ವ್ಯೂ ತಗೊಳ್ಬೇಕು ಅಂತ ಇಲ್ಲ. ಇವಾಗ ಫಿಲಮ್ ಇಲ್ಲ. ಈಗ ಇವ್ರ ಪ್ರಕಾರ, ಇವ್ರು ಕಾಮೆಂಟ್ ಆಗ್ತಾ ಇದ್ರಲ್ಲ, ಇವ್ರ ಪ್ರಕಾರ ರೇಪ್ನ ತಪ್ಪಿಸ್ಕೊಂಡು ಬಂದಿರೋರ್ನ ನಾವು ಲೈವಲ್ಲಿ ಮಾತಾಡ್ಸಿದ್ರೆ ಅದು ಅಪರಾಧ. ರೇಪ್ ಆಗಿ
ಅವ್ರ ಅವಮಾನಕ್ಕೆ ಒಳಗಾಗಿ ಮೀಡಿಯಾದಲ್ಲೆಲ್ಲ ಬಂದು ಮಾಧ್ಯಮದಲ್ಲೆಲ್ಲ ಬಂದು ಆಮೇಲೆ ಅವ್ರು ಇಂಟರ್ವ್ಯೂ ಮಾಡ್ತೀವಲ್ಲ ಅವಾಗ ಆ ಹುಡುಗಿ ಅಮಾಯಕಳು. ಅವಾಗ ಅಮ್ಮ ಎತ್ತಿ ಪಾಪದ ಹುಡುಗಿ ಅನ್ಸುತ್ತೆ ಅಲ್ವಾ ನಿಮಗೆ? ಸರ್ ಏನು ಗೊತ್ತಾ ಸರ್, ಇದು ನಮ್ಮ ಸಮಾಜ ಅಂತಂದ್ರೆ ಇವಾಗ ಅವ್ರ ಮನೆ ಹೆಣ್ಮಕ್ಳು ವಿಚಾರಕ್ಕೆ ಬಂದರೆ ಮಾತ್ರ ಅದು ತಪ್ಪು. ಬೇರೆ ಒಂದು ಹೆಣ್ಮಕ್ಳು ಅದನ್ನು ತಪ್ಪಿಸ್ಕೊಂಡು ಸರ್, ರೇಪ್ ಅನ್ನೋದಕ್ಕಿಂತ ಬ್ಯಾಡ್ ಟಚಸ್ ಯಾರಿಗೂ ಇಷ್ಟ ಆಗಲ್ಲ ಸರ್. ನಾನು ಒಂದು ಹಾಳಾಗಿದ್ದೀನಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ನಾನು ಹಾಳಾಗಿಲ್ಲ, ಬೇರೆ ಹುಡುಗಿರು ಹಾಳಾಗ್ತಾರೆ ಅಂತ ತಪ್ಪಿಸ್ತಾ ಇದೀನಿ ನಾನು. ಬೇರೆ ಏನು ಕಮೆಂಟ್ಸ್ ಬರ್ತಾ ಇದೆ ಸರ್ ಅಲ್ಲಿ? ಬ್ಯಾಡಾಗಿ ಬರ್ತಾ ಇಲ್ಲ. ಇಲ್ಲ ಬ್ಯಾಡಾಗಿ ಏನೂ ಬರ್ತಾ ಇಲ್ಲ. ಇಲ್ಲಿ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೋ ಆ ಪ್ರಶ್ನೆನ ನಾನು ಮತ್ತೆ ತಗೊಂಡು ನಾನು ಕೇಳ್ತಾ ಇದ್ದೀನಿ. ಅವ್ರು ಕಾಮೆಂಟ್ ಆಗ್ತಾ ಇದ್ದಾರೆ, ನಾನು ವಾಯ್ಸ್ ಮುಖಾಂತರ ಕೇಳ್ತಾ ಇದ್ದೀನಿ. ಏನಂದ್ರೆ ಎಲ್ಲ ಗಂಡು ಮಕ್ಕಳು ಅಂತ ನಾನು ಈ ಥರ ಮೆನ್ಷನ್ ಮಾಡಿ ಹೇಳಿಲ್ಲ. ನಾನು ಮೆನ್ಷನ್ ಮಾಡಿದ್ದು ಒಬ್ಬರನ್ನೇ, V2 ಸೂರ್ಯ ಅಂತ. ನನಗೆ ಇದ್ದಾರೆ, ತುಂಬ ಜನ ಇದ್ದಾರೆ, ಬಟ್ ನನ್ನ ಕಣ್ಣಿಗೆ ಕಾಣಿಸ್ಕೊಂಡಿದ್ದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಆಗಿದ್ದು V2 ಸೂರ್ಯ ಅಂತ ಮಾತ್ರ. ಓಕೆ. ಮತ್ತೆ ಇದು ಈ ಘಟನೆ ಆದಮೇಲೆ ಮತ್ತೆ ನೀವು ಯಾವ ಮೀಡಿಯಾಕ್ಕೂ ಹೋಗಿಲ್ವಾ ನೀವು? ಇಲ್ಲ ಸರ್, ಹೋಗಿದ್ದೀನಿ. ಇಂಟರ್ವ್ಯೂಗೆಲ್ಲ ನಾನು ಹೋಗೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ಈ ಥರ ಒಂದು ಚಾನಲ್ಗೆ ಬಂದಿರೋದು. ಹೌದು. ಸೊ ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ ನೀವು? ನೆಕ್ಸ್ಟು ಇಲ್ಲ, ಮನೇಲೇ ಇದ್ದೀನಿ 1-2 ಮಂತ್ಸು. ಆದಮೇಲೆ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇದೆ, ಅಮ್ಮಂಗೆ ಹುಷಾರಿಲ್ಲ, ಅಪ್ಪ ಡ್ಯೂಟಿಗೆ ಹೋಗ್ತಾರೆ.